ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2019 ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ಪ್ರಮುಖ 60 ಪ್ರಚಲಿತ ವಿದ್ಯಮಾನಗಳ ತಿಂಗಳ ಸರಣಿಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಮುಂಬರುವ KS, FD, STA, PSI, PC, RRB ಮುಂತಾದ ಎಲ್ಲ ಪರೀಕ್ಷೆಗಳು ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಕೊನೆಯಲ್ಲಿ ಈ ತಿಂಗಳ ಪ್ರಮುಖ ದಿನಾಂಕಗಳ ಬಗ್ಗೆಯೂ ಕೂಡ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಹಾಗಿದ್ರೆ ಈ 60 ಪ್ರಶ್ನೆಗಳನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮುಂಬರುವ ಎಲ್ಲ KPSC ಪರೀಕ್ಷೆಗಳಿಗೂ ಕೂಡ ನಿಮಗೆ ಖಂಡಿತ ಬರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಇದರ PDF ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗಲಿದೆ. ಪ್ರಶ್ನೆಗಳನ್ನು ಹಾಗಾದರೆ ಪ್ರಾರಂಭ ಮಾಡೋದಾದರೆ, ಪ್ರಶ್ನೆ ಸಂಖ್ಯೆ 1, ಫ್ಯೂಚರ್ ಫಾರ್ ನೇಚರ್ ಪ್ರಶಸ್ತಿಗೆ ಗೌರವಿಸಲ್ಪಟ್ಟ ಮೊದಲ ಭಾರತೀಯ ಮಹಿಳೆ ಯಾರಾಗಿದ್ದಾರೆ? ಫ್ಯೂಚರ್ ಫಾರ್ ನೇಚರ್ ಪ್ರಶಸ್ತಿಗೆ ಗೌರವಿಸಲ್ಪಟ್ಟಂಥ ಮೊದಲ ಭಾರತೀಯ ಮಹಿಳೆ ಯಾರಾಗಿದ್ದಾರೆ? ಆಪ್ಷನ್ಗಳನ್ನು ನೀವು ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಬೇಕಾದ್ರೆ ಉತ್ತರವನ್ನು ನೀವು ನೀಡ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಿವ್ಯಾ ಕರ್ನಾಡ್ ಅವರು ಫ್ಯೂಚರ್ ಫಾರ್ ನೇಚರ್ ಈ ಒಂದು ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. 33 ವರ್ಷದ ಅಶೋಕ ವಿಶ್ವವಿದ್ಯಾಲಯದ ಶಿಕ್ಷಕಿಯಾಗಿರ್ತಕ್ಕಂಥ ಮತ್ತು ವಿಪ್ರೋ ಸಸ್ಟೈನಬಲ್ ಫೆಲೋ ಆಗಿರ್ತಕ್ಕಂಥ ದಿವ್ಯಾ ಕರ್ನಾಡ್ ಅವರು ಸಾಗರ ಸಂರಕ್ಷಣೆಗಾಗಿ ಅವರು ತೋರಿಸಿದಂಥ ಸಾಮಾಜಿಕ ಕಳಕಳಿಯನ್ನು ಗಮನದಲ್ಲಿಟ್ಕೊಂಡು ಫ್ಯೂಚರ್ ಫಾರ್ ನೇಚರ್ ಅನ್ನೋ ಪುರಸ್ಕಾರವನ್ನು ನೀಡಲಾಗಿದೆ. ವಿಶೇಷ ಏನಪ್ಪ ಅಂದರೆ ಈ ಪುರಸ್ಕಾರವನ್ನು ಪಡೆದಂಥ ಮೊದಲ ಭಾರತೀಯ ಮಹಿಳೆ ಇವರಾಗಿದ್ದಾರೆ. ಇದಕ್ಕೂ ಮುಂಚೆ ಈ ಪುರಸ್ಕಾರವನ್ನು ಡಾಕ್ಟರ್ ಚರದುರ್ ಮಿಶ್ರಾ ಅವರು ಪಡೆದುಕೊಂಡಿದ್ದಾರೆ. ವಾರ್ಷಿಕವಾಗಿ 3 ಜನರಿಗೆ ಈ ಪುರಸ್ಕಾರವನ್ನು ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, 11 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರ ಮೇಲೆ ಕೇಂದ್ರೀಕರಿಸುವ ಹದಿಹರೆಯದ ಬಾಲಕಿಯರ SAG ಸ್ಕೀಮ್ ಫಾರ್ ಅಡೋಲಸೆಂಟ್ ಗರ್ಲ್ಸ್ ಈ ಒಂದು ಯೋಜನೆಯನ್ನು ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಪ್ರಾರಂಭಿಸಿದರು? ಈ ಒಂದು ಸ್ಕೀಮ್ ಇರ್ಬೋದು ಅಥವಾ ಇದರ ಎಕ್ಸ್ಪ್ಯಾಂಡೇಷನ್ ಇರ್ಬೋದು, ಆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಇರ್ಬೋದು ಅಥವಾ ಆ ರಾಜ್ಯದ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆ ಬೇಕಾದರೂ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಆಯ್ಕೆಗಳು ನಿಮಗೆ ಈ ರೀತಿ ಇದೆ, ಆಯ್ಕೆಗಳನ್ನು ನೋಡ್ಕೋಬಹುದು. ಸರಿಯಾದ ಉತ್ತರ ಆಪ್ಷನ್ 1, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. 11 ವರ್ಷದಿಂದ 14 ವರ್ಷದ ಒಳಗಿನ ಹುಡುಗಿಯರ ಮೇಲೆ ಅಧ್ಯಯನವನ್ನು ಮಾಡಿ ಅವರಿಗೆ ಸರಿಯಾದಂಥ ಪೋಷಣೆ ಮತ್ತು ವಿಶೇಷ ಆರೈಕೆ ನೀಡುವುದು ಈ ಕಾರ್ಯಕ್ರಮದ ಪ್ರಮುಖವಾದಂಥ ಉದ್ದೇಶವಾಗಿದೆ. ಈ ಪ್ರಶ್ನೆ ಮುಂಬರುವ ಪರೀಕ್ಷೆಗಳಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಏಷ್ಯನ್ ಹಾಕಿ ಫೆಡರೇಷನ್ನ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥವರು ಯಾರು? ಆಪ್ಷನ್ಗಳು ನಿಮ್ಗೆ ಈ ರೀತಿ ಇದೆ. ಸರಿಯಾದ ಉತ್ತರ ಆಪ್ಷನ್ 4, ಮೊಹಮ್ಮದ್ ಮುಸ್ತಾಕ್ ಅಹಮದ್ ಅವರು. ಒಡಿಸ್ಸಾ ಕ್ಯಾಬಿನೆಟ್ ತನ್ನ ರಾಜ್ಯದಾದ್ಯಂತ ಶಾಲಾ ಬಾಲಕಿಯರಿಗೆ ಉಚಿತ ನೈರ್ಮಲ್ಯಕರ ವಸ್ತ್ರಗಳನ್ನು ಒದಗಿಸಲು ನೂತನ ಯೋಜನೆಯನ್ನು ಅನುಮೋದಿಸಿದೆ. ಇದರ ಹೆಸರೇನು? ಆಪ್ಷನ್ಗಳಿದೆ. ಆ ಒಂದು ಯೋಜನೆ ಹೆಸರೇನು ಅಂತ ನೀವು ಈಗ ಗುರುತಿಸ್ಬೇಕಷ್ಟೇ. ಬಟ್ ಈ ಪ್ರಶ್ನೆನೂ ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ಗಳನ್ನು ನೀವು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಆಪ್ಷನ್ 3, ಖುಷಿ ಅನ್ನೋ ಯೋಜನೆ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಯೋಜನೆ. ಇದು ಕೂಡ ಮುಂಬರುವ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗುತ್ತೆ. ಒಡಿಸ್ಸಾ ಕ್ಯಾಬಿನೆಟ್ ತನ್ನ ರಾಜ್ಯದಂತಹ ಶಾಲಾ ಬಾಲಕಿಯರಿಗೆ ಉಚಿತ ನೈರ್ಮಲ್ಯ ಮತ್ತು ಕರವಸ್ತ್ರಗಳನ್ನು ನೀಡೋದಕ್ಕೆ ಖುಷಿ ಅನ್ನೋ ಯೋಜನೆಯನ್ನು ಅನುಮೋದನೆ ಮಾಡಿದೆ. ಈ ಯೋಜನೆ ಪ್ರಕಾರ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ತರಗತಿ 6 ರಿಂದ 8ನೇ ತರಗತಿವರೆಗಿನ ಸುಮಾರು 17.25 ಲಕ್ಷ ಬಾಲಕಿಯರಿಗೆ ಈ ಯೋಜನೆಯ ಮೂಲಕ ಉಪಯೋಗ ಸಿಗಲಿದೆ. ಮುಂದಿನ ಪ್ರಶ್ನೆ, ನಾಗಾಲ್ಯಾಂಡ್ನ ಮೊದಲ ಲೋಕಾಯುಕ್ತರಾಗಿ ಕೆಳಕಂಡವರಲ್ಲಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದಂಥ ಉತ್ತರ ಉಮಾನಾಥ್ ಸಿಂಗ್ ಅವರು. ನಾಗಾಲ್ಯಾಂಡ್ನ ಗವರ್ನರ್ ಆದಂಥ PB ಆಚಾರ್ಯ ಅವರು ರಾಜಭವನದಲ್ಲಿ ನಡೆದಂಥ ಸಮಾರಂಭದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ನೀಡಿದ್ದಾರೆ. ನ್ಯಾಯಾಧೀಶರಾದಂಥ ಉಮಾನಾಥ್ ಸಿಂಗ್ ಮೇಘಾಲಯ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ,
ಕೇರಳ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಪರಿಚಯಿಸಲಾದಂಥ ಮೊದಲ ರೋಬೋಕಾಪ್ನ ಹೆಸರೇನು ಅಥವಾ ರೋಬೋಟ್ನ ಹೆಸರೇನು? ಕೇರಳ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಪರಿಚಯಿಸಲಾದ ಮೊಟ್ಟಮೊದಲ ರೋಬೋಟ್ನ ಹೆಸರೇನು ಅಂತ ಕೇಳಿದ್ದಾರೆ. ಸೊ ರೋಬೋಟ್ನ ಹೆಸರು ಈ ಕೆಳಗಿರ್ತಕ್ಕಂಥ ಆಯ್ಕೆಗಳನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಸರಿಯಾದಂಥ ಉತ್ತರ KP ಬಾಟ್, ಆಪ್ಷನ್ 2 ಸರಿಯಾದಂಥ ಉತ್ತರ ಇದಕ್ಕೆ, KP ಬಾಟ್. ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋದಾದ್ರೆ, ಕೇರಳದ ಮುಖ್ಯಮಂತ್ರಿಗಳಾದಂತಹ ಪಿಣರಾಯಿ ವಿಜಯನ್ ಅವರು ಕೇರಳದ ಮುಖ್ಯಮಂತ್ರಿಗಳು. ಅಲ್ಲಿ ಹುಮನಾಯ್ಡು ಪೊಲೀಸ್ ಠಾಣೆ, ಆ ಒಂದು ಪೊಲೀಸ್ ಠಾಣೆಯಲ್ಲಿ ಈ ರೋಬೋಟ್ ಅನ್ನ ರಾಜ್ಯ ಪೊಲೀಸರ ಒಂದು ಆವರಣದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತ ನೋಡೋದಾದ್ರೆ, ಇದಕ್ಕೆ ಈ ರೋಬೋಟ್ಗೆ KP ಬಾಟ್ ಅಂತ ಹೆಸರಿಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಪರಿಚಯ ಮಾಡಲಾಗಿದೆ. ಪೊಲೀಸ್ ಕೆಲಸಕ್ಕಾಗಿ ರೋಬೋಟ್ ಅನ್ನ ಬಳಸಿಕೊಳ್ತಾ ಇರತಕ್ಕಂತಹ ಕೇರಳ ಪೊಲೀಸ್ ಪ್ರಧಾನ ಕಚೇರಿ ದೇಶದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕಾಗಿ ರೋಬೋಟ್ ಅನ್ನ ಪರಿಚಯ ಮಾಡ್ತಾ ಇರತಕ್ಕಂಥ ಮೊಟ್ಟಮೊದಲ ರಾಜ್ಯ ಭಾರತದಲ್ಲಿ ಯಾವುದು ಅಂದ್ರೆ ಕೇರಳ. ಈ ತರ ಕೂಡ ಪ್ರಶ್ನೆಗಳು ನಿಮಗೆ ಬರಬಹುದು ಮುಂದಿನ ದಿನಗಳಲ್ಲಿ. ಸೊ ಈ ಒಂದು ರೋಬೋಟ್ ಅನ್ನ ಬಳಸ್ಕೊಂಡು ತಂತ್ರಜ್ಞಾನವನ್ನ ಮತ್ತಷ್ಟು ಬಳಸ್ಕೊಳ್ಳೋದು, ಇಲಾಖೆಯಲ್ಲಿ ತಂತ್ರಜ್ಞಾನವನ್ನ ಇನ್ನಷ್ಟು ಬಳಸ್ಕೊಳ್ಳೋದು ಪ್ರಮುಖವಾದ ಉದ್ದೇಶ ಅಂತ ಹೇಳಿ ಅಲ್ಲಿಯ DGP ಆದಂತಹ ಲೋಕನಾಥ್ ನೆಹ್ರಾ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಸುಮ್ ಎನ್ನುವ ಯೋಜನೆಯನ್ನ ಅನುಮೋದಿಸಿದ್ದಾರೆ. ಕುಸುಮ್ ಎಂದರೆ ಏನು? ಸೊ ಈ ಒಂದು ಆಪ್ಷನ್ಸ್ ನ ನೋಡ್ಕೋಬಹುದು. ಇದು ಅಷ್ಟೇ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಮುಂಬರುವ ಪರೀಕ್ಷೆಗಳ ಹಿತದೃಷ್ಟಿಯಿಂದ. ಸೊ ಆಪ್ಷನ್ ಸಿ, ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತನ್ ಮಹಾಭಿಯಾನ್. ಇದು ಪೂರ್ಣವಾಗಿ ಇದನ್ನು ಒಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ 34,000 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಮುಂದಿನ ಪ್ರಶ್ನೆ, ಆಗ್ರೋ ಭೂ ಪರಿವರ್ತನೆಗಾಗಿ ಯಾವ ರಾಜ್ಯ ಸರ್ಕಾರ ಡಿಜಿಟಲ್ ವೇದಿಕೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದಂತ ಆಯ್ಕೆ ಆಪ್ಷನ್ 1 ನಮ್ಮ ಕರ್ನಾಟಕ. ಏನಿದು ಇದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಭೂ ದಾಖಲೆಗಳ ತ್ವರಿತ ಪ್ರಕ್ರಿಯೆಗಾಗಿ ಕರ್ನಾಟಕ ಸರ್ಕಾರ ಒಂದು ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭ ಮಾಡಿದೆ. ಕರ್ನಾಟಕದ ಭೂಮಿ ಸಚಿವರಾದಂಥ RV ದೇಶಪಾಂಡೆ ಅವರು ಬುಧವಾರ ಅಧಿಕೃತವಾಗಿ ಕೃಷಿ ಭೂಮಿ ಜಗಳ ಮುಕ್ತ ಪ್ರಕ್ರಿಯೆಗಾಗಿ ಒಂದು ವಿಂಡೋ ಸೇವೆಯನ್ನ ಪ್ರಾರಂಭ ಮಾಡಿದ್ದಾರೆ. landrecords.karnataka.gov.in ಅನ್ನೋ ಒಂದು ಪೋರ್ಟಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಯೋಗ್ಯ ಯುವಕರಿಗೆ ನಿರುದ್ಯೋಗ ಭತ್ಯೆ ನೀಡಲು ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತಿರುವ ಮುಖ್ಯಮಂತ್ರಿಗಳು ಯಾರು ಅಥವಾ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಯೋಗ್ಯ ಯುವಕರಿಗೆ ನಿರುದ್ಯೋಗ ಭತ್ಯೆ 3,000 ರೂಪಾಯಿಗಳನ್ನು ನೀಡ್ತಿದ್ದಾರೆ? ಈ ರೀತಿಯಾಗಿ ಪ್ರಶ್ನೆಗಳು ನಿಮ್ಗೆ ಬರ್ಬೋದು. ಸೊ ರಾಜ್ಯನಾದ್ರು ಕೇಳ್ಬೋದು ಅಥವಾ ಅಲ್ಲಿಯ ಮುಖ್ಯಮಂತ್ರಿಗಳನ್ನಾದ್ರು ಕೇಳ್ಬೋದು ಅಥವಾ ಎಷ್ಟು ಹಣ ಅಂತನಾದ್ರು ಕೇಳ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ 1 ಚಂದ್ರಶೇಖರ್ ರಾವ್. ತೆಲಂಗಾಣದ ಮುಖ್ಯಮಂತ್ರಿಗಳು ಚಂದ್ರಶೇಖರ್ ರಾವ್ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಯೋಜನೆ 2019-20 ಒಂದು ಬಜೆಟ್ ಮಂಡಿಸಿದ್ರಲ್ಲ, ಆ ಒಂದು ಬಜೆಟ್ ಅಲ್ಲಿ ಯೋಜನೆಯನ್ನು ಅವರು ಜಾರಿಗೆ ತಂದಿದ್ದಾರೆ. ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಹೊಸ ಗಿನ್ನಿಸ್ ವಿಶ್ವ ದಾಖಲೆಯನ್ನು, ಕ್ರಿಕೆಟ್ ಚೆಂಡಿನ ಅತ್ಯುತ್ತಮ ಕ್ಯಾಚ್ ಎಂಬ ವಿಶ್ವ ದಾಖಲೆಯನ್ನು ಬರೆದ ಆಸ್ಟ್ರೇಲಿಯಾದ ಆಟಗಾರನ ಹೆಸರೇನು? ಸೊ ಆಪ್ಷನ್ಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ಅಲಿಸಾ ಹಿಲಿ, ಆಪ್ಷನ್ 4. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬಹುದು. ಕೋಬ್ರಾ ಗೋಲ್ಡ್ ಮಿಲಿಟರಿ ವ್ಯಾಯಾಮ ಥೈಲ್ಯಾಂಡ್ ಮತ್ತು ಈ ಕೆಳಗಿನ ಯಾವ ರಾಷ್ಟ್ರದ ಜೊತೆ ನಡೆದಿದೆ? ನೋಡಿ, ಕೋಬ್ರಾ ಗೋಲ್ಡ್ ಮಿಲಿಟರಿ ವ್ಯಾಯಾಮ ಇದು ಕೂಡ ಇಂಪಾರ್ಟೆಂಟ್. ಥೈಲ್ಯಾಂಡ್ ಒಂದು ರಾಷ್ಟ್ರ, ಇನ್ನೊಂದು ರಾಷ್ಟ್ರ ಯಾವುದು? ಈ ಒಂದು ಮಿಲಿಟರಿ ವ್ಯಾಯಾಮ ಎಕ್ಸಸೈಸ್ ಯಾವ ಒಂದು ರಾಷ್ಟ್ರ ಜೊತೆ ನಡೀತು ಅಂತ ಪ್ರಶ್ನೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಥೈಲ್ಯಾಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ ವಾರ್ಷಿಕವಾಗಿ ಕೋಬ್ರಾ ಗೋಲ್ಡ್ ಮಿಲಿಟರಿ ವ್ಯಾಯಾಮಗಳನ್ನು ನಡೆಸ್ಕೊಳ್ತವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನೀವು ಕಲೆ ಹಾಕ್ಬೋದು. ಇತ್ತೀಚೆಗೆ ದೂರದ ಪ್ರದೇಶಗಳಿಗೆ ಯಾವ ರಾಜ್ಯ ಸರ್ಕಾರ ಬೋಟ್ ಆಂಬ್ಯುಲೆನ್ಸ್ ಸೇವೆಯನ್ನ ಪ್ರಾರಂಭ ಮಾಡಿದೆ? ನೋಡಿ, ಈ ಒಂದು ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟು. ಯಾವ ರಾಜ್ಯ ಸರ್ಕಾರ ಬೋಟ್ ಆಂಬ್ಯುಲೆನ್ಸ್ ಸೇವೆಯನ್ನ ಪ್ರಾರಂಭ ಮಾಡಿದೆ? ಸೊ ಗೋವಾ, ಕೇರಳ, ರಾಜಸ್ಥಾನ್ ಹಾಗೂ ಒಡಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ 4 ಒಡಿಸ್ಸಾ ರಾಜ್ಯ ಸರ್ಕಾರ ಈ ಒಂದು ಸೇವೆಯನ್ನ ಪ್ರಾರಂಭ ಮಾಡಿದೆ.
ಏನಿದ್ರ ಉದ್ದೇಶ ಅಂತ ಒಂದ್ಸತಿ ನಾವು ನೋಡೋಣ. ಒಡಿಶಾ ಸರ್ಕಾರ ದೂರದ ಪ್ರದೇಶಗಳಿಗೆ ಬೋಟ್ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭ ಮಾಡಿದೆ. ಈ ಒಂದು ಯೋಜನೆಗೆ 5.40 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. 6 ದೋಣಿ ಆಂಬ್ಯುಲೆನ್ಸ್ಗಳನ್ನು ಮತ್ತು 60 ಜೆಟ್ಟಿಗಳನ್ನು ಈ ಒಂದು ಯೋಜನೆಗೆ ಬಳಸ್ಕೊಳ್ಳಲಾಗ್ತಾ ಇದೆ. ಈ ಒಂದು ಹೊಸ ಸೌಲಭ್ಯದಿಂದ ದೂರದ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ನಿವಾಸಿಗಳಿಗೆ ನದಿ ದಾಟೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಅತ್ಯಂತ ಎಮರ್ಜೆನ್ಸಿ ಸಂದರ್ಭಗಳಲ್ಲೂ ಕೂಡ ಈ ಒಂದು ಯೋಜನೆ ಸದ್ಬಳಕೆಯನ್ನು ಮಾಡ್ಕೋಬಹುದು. ಮಹಿಳಾ ಸಬಲೀಕರಣಕ್ಕಾಗಿ FICCI CSR ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸೊ ಆಪ್ಷನ್ 4 ಸರಿಯಾದಂಥ ಉತ್ತರ ಜಿಂದಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕಂಪನಿ ಈ ಒಂದು ಪುರಸ್ಕಾರವನ್ನು ಹೊಸ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರೋದ್ರಿಂದ ಆ ಥರ ಯೋಜನೆಗಳನ್ನ ತಂದಿರೋದ್ರಿಂದ ಈ ಒಂದು ಕಂಪನಿಗೆ ಈ ಪುರಸ್ಕಾರ ಈ ಸಲ ದಕ್ಕಿದೆ. ಯಾವ ಚಲನಚಿತ್ರ ಆಸ್ಕರ್ 2019ರಲ್ಲಿ ಅತ್ಯುತ್ತಮ ವಿದೇಶಿ ಚಲನಚಿತ್ರ ಎಂಬ ಪುರಸ್ಕಾರವನ್ನು ಪಡೆದಿದೆ? ಆಸ್ಕರ್ ಬಗ್ಗೆ ನನ್ನ ವಿಡಿಯೋಸ್ಗಳಲ್ಲಿ ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. ಇದರ ಸಂಪೂರ್ಣ ಡೀಟೇಲ್ಸನ್ನು ನಾನು ಟೆಲಿಗ್ರಾಮಲ್ಲೂ ಕೂಡ ಹಾಕಿದ್ದೀನಿ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು. ಸಂಪೂರ್ಣ ಆಸ್ಕರ್ನ ಎಲ್ಲ ವಿವರಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. 2019ರ ಆಸ್ಕರ್ ಪುರಸ್ಕಾರವನ್ನು ಗೆದ್ದ ಚಿತ್ರ ಯಾವುದು, ವಿದೇಶಿ ಚಿತ್ರ ಯಾವುದು, ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಸಹನಟ, ಸಹನಟಿ, ನಿರ್ದೇಶನ ಮತ್ತು ಭಾರತದಿಂದ ಒಂದು ಡಾಕ್ಯುಮೆಂಟರಿ ಚಿತ್ರ ಕೂಡ ಪ್ರಶಸ್ತಿಯನ್ನು ಗೆದ್ದಿದೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಖಂಡಿತವಾಗ್ಲೂ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಶ್ನೆನ ಕೇಳಲಾಗುತ್ತೆ. ಹಾಗಾಗಿ ನನ್ನ ರೀಸೆಂಟ್ ಕರೆಂಟ್ ಅಫೇರ್ ವಿಡಿಯೋಸ್ನ ನೀವು ಚೆಕ್ ಮಾಡಿ, ಫೆಬ್ರವರಿ 27, 28ರದು. ಅದರಲ್ಲಿ ನಿಮ್ಗೆ ಇದರ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅತ್ಯುತ್ತಮ ವಿದೇಶಿ ಚಿತ್ರವಾಗಿ ಆಯ್ಕೆಯಾದಂಥ ಚಿತ್ರ ಆಪ್ಷನ್ 3 ರೋಮಾ. ಒಂದು ಮೆಕ್ಸಿಕೋದ ಚಿತ್ರ. ಇದು ಅತ್ಯುತ್ತಮ ವಿದೇಶಿ ಭಾಷೆಯ ಚಿತ್ರ ಅನ್ನೋ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದೆ 2019ರ ಆಸ್ಕರ್ ಪುರಸ್ಕಾರ ಅಥವಾ ಅಕಾಡೆಮಿ ಪುರಸ್ಕಾರದಲ್ಲಿ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಬುಧಾಬಿಯಲ್ಲಿ ಮೊದಲ ಬಾರಿಗೆ OICಗೆ ಭೇಟಿ ನೀಡುವ ದೇಶ ಅಥವಾ ನೀಡಿದ ದೇಶ ಅಂತ ನಾವೀಗ ಹೇಳ್ಬೋದು, ಆಲ್ರೆಡಿ ಹೋಗಿರೋದ್ರಿಂದ. ಬ್ರೆಜಿಲ್, ಜರ್ಮನಿ, ಸಿಂಗಾಪುರ್, ಭಾರತ. ಖಂಡಿತವಾಗ್ಲೂ ಭಾರತ ಇದಕ್ಕೆ ಸರಿಯಾದಂಥ ಉತ್ತರ. ಏನಿದು OIC ಅಂತ ನಾವು ನೋಡೋದಾದರೆ, ವಿದೇಶಾಂಗ ವ್ಯವಹಾರಗಳ ಸಚಿವೆಯಾದಂಥ ಸುಷ್ಮಾ ಸ್ವರಾಜ್ ಅವರು ಅಬುಧಾಬಿಯಲ್ಲಿ ನಡೀತಾ ಇರ್ತಕ್ಕಂಥ ಇಸ್ಲಾಮಿಕ್ ಸಹಕಾರ ಸಂಸ್ಥೆ OIC ಅಂತ ನಾವು ಕರಿತೀವಿ, ಇದಕ್ಕೆ ಬರೋದಕ್ಕೆ ಅವ್ರಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಅವರು ಅದರಲ್ಲಿ ಭಾಗವಹಿಸಿದ್ರು ಕೂಡ. ಮುಸ್ಲಿಮೇತರ ರಾಷ್ಟ್ರದ ನಾಯಕರು ಈ ಒಂದು ಸಮ್ಮೇಳನಕ್ಕೆ ಆಹ್ವಾನ ಸಿಕ್ಕಿದ್ದು ಇದೇ ಮೊದಲ ಬಾರಿಗೆ, ಜೊತೆಗೆ ಹೋಗಿರೋದು ಇದೇ ಮೊದಲನೇ ಬಾರಿಗೆ. ಅದರಿಂದ ಈ ಪ್ರಶ್ನೆ ಕೂಡ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಹೋಗಿದ್ರು, ಯಾರು ಅವ್ರನ್ನ ಕರೆದಿದ್ರು, ಯಾವ ಒಂದು ಸಮ್ಮೇಳನಕ್ಕೆ ಹೋಗಿದ್ರು, ಯಾವಾಗ ಹೋಗಿದ್ರು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮುಸ್ಲಿಮೇತರ ರಾಷ್ಟ್ರದ ನಾಯಕರು ಇದುವರೆಗೂ OIC ಸಮ್ಮೇಳನಕ್ಕೆ ಹೋಗಿರಲಿಲ್ಲ. ಆ ಒಂದು ಕಾರಣದಿಂದ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ 1 ಮತ್ತು 2ರಂದು ಆಲ್ರೆಡಿ ಆಗಿದೆ ಇದು. ಇದ್ರ ಬಗ್ಗೆ ಕೂಡ ನೀವು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೋಬೋದು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ISSF ವಿಶ್ವಕಪ್ನಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಪಡೆದ ಭಾರತೀಯ ಶೂಟರ್ನ ಹೆಸರೇನು? ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದಂಥ ಉತ್ತರ ಆಪ್ಷನ್ A ಸೌರಭ್ ಚೌಧರಿ ಅವರು. ಇದ್ರ ಬಗ್ಗೆನೂ ಸ್ಪೋರ್ಟ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್ ಬಗ್ಗೆ ಕೇವಲ ಕ್ರಿಕೆಟ್ ಒಂದೇ ಅಲ್ಲ, ಹಾಕಿ ಇರ್ಬೋದು, ಇನ್ನಿತರ ಏನೇನು ಕ್ರೀಡೆಗಳು ಬರ್ತವೆ ಅದರ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಎಸ್ಪೆಷಲಿ ಅಥ್ಲೆಟಿಕ್ಸ್ ಬಗ್ಗೆನೂ ಕೂಡ, ಟೆನ್ನಿಸ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಎಲ್ಲಾದರೂ ರೀಸೆಂಟಾಗಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ನೀವು ಸ್ವಲ್ಪ ಅರಿವು ಇಟ್ಕೋಬೇಕಾಗತ್ತೆ. 16 ವರ್ಷದ ಭಾರತೀಯ ಶೂಟರ್ ಸೌರಭ್ ಚೌಧರಿ ಅವರು ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಕೆಳಗಿನ ಯಾವ ನಗರದಲ್ಲಿ ಉದ್ಘಾಟಿಸಿದ್ದಾರೆ? ಇದು ಕೂಡ 2019ರ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಬಗ್ಗೆ ಹಲವಾರು ಡೀಟೇಲ್ಸ್ಗಳನ್ನು ನೀವು ಕಲೆಕ್ಟ್ ಮಾಡೋದು ಒಳ್ಳೆಯದು. ಇದರ ರಿಲೇಟೆಡ್ ಆಗಿ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಪ್ರಶ್ನೆಗಳು ಖಂಡಿತ ಬರುತ್ತೆ. ಸೊ ಉದ್ಘಾಟನೆ ಆದಂಥ ಸ್ಥಳ ನವದೆಹಲಿ. ಫಸ್ಟ್ ಆಫ್ ಆಲ್ ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಯಿತು. ನವದೆಹಲಿಯ ಇಂಡಿಯಾ ಗೇಟ್ ಬಳಿ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಸ್ವಾತಂತ್ರ್ಯ ನಂತರ ಹುತಾತ್ಮರಾದಂತಹ ಭಾರತೀಯ ಸೈನಿಕರಿಗೆ ಗೌರವ ನೀಡುವ ಉದ್ದೇಶದಿಂದ ಈ ಯುದ್ಧ ಸ್ಮಾರಕವನ್ನು ತಯಾರು ಮಾಡಲಾಗಿದೆ. ಪೀಸ್ ಕೀಪಿಂಗ್ ಮಿಷನ್ಸ್ ಮತ್ತು ಕೌಂಟರ್ ಉಗ್ರಗಾಮಿ ಕಾರ್ಯಾಚರಣೆಗಳು, ಕೌಂಟರ್ ಟೆರರಿಸ್ಟ್ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿ ತಮ್ಮ ಜೀವನವನ್ನು ಕಳೆದುಕೊಂಡ ಹುತಾತ್ಮರಾದಂಥವರ
ನೆನಪನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಸ್ಮಾರಕವನ್ನು ಪ್ರಾರಂಭ ಮಾಡಲಾಗಿದೆ. 25,942 ಯುದ್ಧದಲ್ಲಿ ಮರಣ ಹೊಂದಂತಹ ಹುತಾತ್ಮರಾದಂತಹ ಅವರ ಹೆಸರುಗಳನ್ನು ಗೋಡೆಯಲ್ಲಿ ಗ್ರಾನೈಟ್ ತುಣುಕುಗಳಲ್ಲಿ ಅವರ ಹೆಸರುಗಳನ್ನು ಕೆತ್ತಲಾಗಿದೆ. ಅವರ ಶ್ರೇಣಿ, ಅವರ ಹೆಸರು, ರೆಜಿಮೆಂಟ್ಗಳು ಯಾವ್ಯಾವ ರೆಜಿಮೆಂಟಲ್ಲಿ ಅವರಿದ್ದರು, ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ ಮುಂಬರುವ ಎಲ್ಲ ಪರೀಕ್ಷಾ ದೃಷ್ಟಿಕೋನದಿಂದ. ಈ ಕೆಳಗಿನವುಗಳಲ್ಲಿ ಯಾರು ಮಲೇಷ್ಯಾದ ರಾಜನಾಗಿ ಇತ್ತೀಚೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಸೊ ಆಪ್ಷನ್ ಬಿ ಸುಲ್ತಾನ್ ಅಬ್ದುಲ್ಲಾ ಸರಿಯಾದಂಥ ಉತ್ತರ. ಮಲೇಷ್ಯಾದ 16ನೇ ರಾಜರಾಗಿ ಇವರು ಇತ್ತೀಚೆಗೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ಇದು ಕೂಡ ಪ್ರಮುಖವಾದಂಥ ಸುದ್ದಿ. ಮಲೇಷ್ಯಾದ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ಸಂವಿಧಾನಿಕ ರಾಜಪ್ರಭುತ್ವದ ವ್ಯವಸ್ಥೆ ಅಲ್ಲಿ ಇರುತ್ತೆ. ಅಲ್ಲಿಯ ರಾಜಧಾನಿ ಕೌಲಾಲಂಪುರ. ಅಧಿಕೃತ ಮತ್ತು ರಾಷ್ಟ್ರೀಯ ಭಾಷೆ ವಲಯ. ಆದರೆ ಅಲ್ಲಿ ಅಫಿಷಿಯಲ್ ಆಗಿ ಬಳಸ್ತಕ್ಕಂಥದ್ದು ಇತ್ತೀಚೆಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ, ಮತ್ತು ರಾಷ್ಟ್ರೀಯ ಭಾಷೆ ಅಂತ ಏನು ಕರಿತೀವಿ ಅದು ಮಲಯ ಅನ್ನೋ ಒಂದು ಭಾಷೆಯನ್ನು ಅಲ್ಲಿ ಬಳಸ್ತಾರೆ. ಇನ್ನು ಉಳಿದಂತೆ ಇಂಗ್ಲೀಷ್ ಭಾಷೆ ಅಲ್ಲಿ ಚಾಲ್ತಿಯಲ್ಲಿದೆ. ಮಹತೀರ್ ಮೊಹಮ್ಮದ್ ಅಲ್ಲಿ ಪ್ರಧಾನಮಂತ್ರಿಗಳು. ಭಾರತದ ವಿಶ್ವ ಭೂಪಟವನ್ನು ತಗೊಂಡ್ರೆ ಮಲೇಷ್ಯಾ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಸಿಂಬಾಲಿಕಲಿ ಒಂದು ಚಿತ್ರದ ಮೂಲಕ ನಿಮಗೆ ತೋರಿಸಿದ್ದೇನೆ. ಇಲ್ಲಿ ಭಾರತದ ಚಿತ್ರ ಆದರೆ ಇಲ್ಲಿ ಮಲೇಷ್ಯಾ, ಇಲ್ಲಿ ರೆಡ್ ಮಾರ್ಕಲ್ಲಿ ಟಿಕ್ ಮಾಡಿರೋದು ಅಥವಾ ಇಲ್ಲಿ ಮಾರ್ಕಿಂಗ್ ಏನು ಕಾಣ್ತಾ ಇದೆ ಅದು ಮಲೇಷ್ಯಾ. ಇದನ್ನು ಕೂಡ ನೀವು ಒಂದ್ಸಲ ನೋಡ್ಕೋಬೋದು. ಯಾವುದೇ ಒಂದು ಇನ್ಫಾರ್ಮೇಷನ್ ನೀವು ನೋಡಬೇಕಾದ್ರೆ ಭೂಪಟದಲ್ಲಿ ಆ ದೇಶಗಳು ಎಲ್ಲಿ ಬರ್ತವೆ ಅಂತ ನೋಡ್ಕೊಳ್ಳೋದ್ರಿಂದ ವಿಜುವಲಿ ನಿಮಗೆ ಕನೆಕ್ಟ್ ಆಗುತ್ತೆ ಮತ್ತೊಮ್ಮೆ ಆ ವಿಚಾರಗಳನ್ನು ತಿಳ್ಕೊಂಡಾಗ. UAE ಮತ್ತು ಸೌದಿ ಅರೇಬಿಯಾದ ಕೇಂದ್ರೀಯ ಬ್ಯಾಂಕುಗಳು ಡ್ಯಾಶ್ ಎಂಬ ಸಾಮಾನ್ಯ ಡಿಜಿಟಲ್ ಕರೆನ್ಸಿಯನ್ನು ಇತ್ತೀಚೆಗೆ ಪ್ರಾರಂಭಿಸಿವೆ. ನೋಡಿ, ಇದು ಇಂಪಾರ್ಟೆಂಟು. UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ ಈ ಕೇಂದ್ರೀಯ ಬ್ಯಾಂಕ್ಗಳು ಒಂದು ಹೊಸ ಡಿಜಿಟಲ್ ಕರೆನ್ಸಿಯನ್ನು ಪ್ರಾರಂಭ ಮಾಡಿವೆ. ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳಿದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಏಬರ್ ಅನ್ನೋ ಒಂದು ಡಿಜಿಟಲ್ ಕರೆನ್ಸಿಯನ್ನು ಇವರು ತಂದಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಮುಂಬರುವ ಪರೀಕ್ಷೆಗಳಲ್ಲಿ. ಈ ಡಿಜಿಟಲ್ ಕರೆನ್ಸಿ ಮೂಲಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಅರಬ್ ಎಮಿರೇಟ್ಸ್ನ ಸೆಂಟ್ರಲ್ ಬ್ಯಾಂಕ್ ಹಾಗೂ ಸೌದಿ ಅರೇಬಿಯನ್ ಮಾನಿಟರಿ ಅಥಾರಿಟಿಯವರು ಹಣದ ರವಾನೆ ವೆಚ್ಚ ಮತ್ತು ಅಪಾಯಗಳ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ. ಇದು ಹಲವಾರು ಸುಧಾರಣೆಗಳ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತದೆ. ಇವರಲ್ಲಿ ಬಿಹಾರದ ಪೊಲೀಸ್ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಸೊ ಆಪ್ಷನ್ಗಳು ನೀವು ಇಲ್ಲಿ ನೋಡ್ಬೋದು. ಅವರ ಭಾವಚಿತ್ರವನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತಾಶ್ವರ್ ಪಾಂಡೆ ಅವರು. ನೀವಿಲ್ಲಿ ಕಾಣ್ತಿದ್ದೀರಾ, ಗುಪ್ತಾಶ್ವರ್ ಪಾಂಡೆ ಅವರು. ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋದಾದರೆ, ಜನವರಿ 31, 2019 KS ದ್ವಿವೇದಿ ಅವರು ಗುಪ್ತೇಶ್ವರ್ ಪಾಂಡೆ ಅವರು 1987ನೇ ಬ್ಯಾಚ್ನ IPS ಅಧಿಕಾರಿ. ಇವರು ಈ ಕೆಲಸಕ್ಕೆ ಆಯ್ಕೆ ಆಗೋಕ್ಕೂ ಮುಂಚೆ ಬಿಹಾರ ಪೊಲೀಸ್ ಅಕಾಡೆಮಿಯ DG ಮತ್ತು ಮಿಲಿಟರಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಮುಂದಿನ ಪ್ರಶ್ನೆ, ಇವರಲ್ಲಿ ಯಾರು 200 ಏಕದಿನ ಪಂದ್ಯಗಳನ್ನು ಆಡಿದ ಮೊದಲ ಮಹಿಳಾ ಕ್ರಿಕೆಟಿಗರಾಗಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ 2. ಚಿತ್ರವನ್ನು ನೀವು ನೋಡ್ತಿದ್ದೀರಾ, ಮಿತಾಲಿ ರಾಜ್. ಆಪ್ಷನ್ ಬಿ ಮಿತಾಲಿ ರಾಜ್ ಸರಿಯಾದಂಥ ಉತ್ತರ. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿರ್ತಕ್ಕಂಥ ಮಿತಾಲಿ ರಾಜ್ ಅವರು 200 ಏಕದಿನ ಪಂದ್ಯಗಳನ್ನು ಆಡಿದಂಥ ಮೊದಲ ಮಹಿಳಾ ಕ್ರಿಕೆಟಿಗೆ. ಸೊ ಮುಂದಿನ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಅವ್ರ ಬಗ್ಗೆ ಇಲ್ಲಿದೆ, ನೀವು ನೋಡ್ಬೋದು. 36 ವರ್ಷ ವಯಸ್ಸವ್ರಿಗೆ ಏಕದಿನ ಪಂದ್ಯಗಳಲ್ಲಿ 51.33 ಸರಾಸರಿಯಲ್ಲಿ 6,622 ರನ್ಗಳನ್ನು ಗಳಿಸಿದ್ದಾರೆ. 1999ರಲ್ಲಿ ಏಕದಿನ ಪಂದ್ಯವನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. 263 ಏಕದಿನ ಪಂದ್ಯಗಳಲ್ಲಿ 200 ಪಂದ್ಯಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾರು NCCಯ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ? ಅವರ ಚಿತ್ರವನ್ನು ನೀವು ಇಲ್ಲಿ ನೋಡ್ತಿದ್ದೀರಾ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಜೀವ್ ಚೋಪ್ರಾ ಅವರು NCCಯ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 1980ರಲ್ಲಿ ಮದ್ರಾಸ್ ರೆಜಿಮೆಂಟ್ನಲ್ಲಿ ನೇಮಕಗೊಂಡಂಥ ಲೆಫ್ಟಿನೆಂಟ್ ಜನರಲ್ ಚೋಪ್ರಾ ಅವರು ಖಡಕ್ವಾಸ್ಲಾ, ಡೆಹ್ರಾಡೂನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಒಬ್ಬ ವಿದ್ಯಾರ್ಥಿಯಾಗಿದ್ದರು. 2018ರಲ್ಲಿ ಅವರ ವಿಶೇಷ ಸೇವೆಗಾಗಿ, ಅವರು ಸಲ್ಲಿಸಿರ್ತಕ್ಕಂಥ ವಿಶಿಷ್ಟ ಸೇವೆಗಾಗಿ
ವಿಶಿತ್ ಸೇವಾ ಅನ್ನೋ ಒಂದು ಪದಕ ಅವ್ರಿಗೆ ಸಿಕ್ಕಿದೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಅಡಿಯಲ್ಲಿ ಸರ್ಕಾರ ಎಷ್ಟು ಮಾಸಿಕ ಪಿಂಚಣಿಯನ್ನು ನೀಡಬೇಕು? ಇದು ಒಂದು ಯೋಜನೆ. ಸರಿಯಾದಂಥ ಉತ್ತರ ಆಪ್ಷನ್ 4, 3,000 ರೂಪಾಯಿಗಳು. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಎನ್ನುವುದು ಅಸಂಘಟಿತ ವಲಯದಲ್ಲಿ ಕನಿಷ್ಠ 18ರಿಂದ ಗರಿಷ್ಠ 40 ವರ್ಷದ ಒಳಗಿನ ಬಡ ಕಾರ್ಮಿಕರಿಗೆ ಭಾರತ ಸರ್ಕಾರ ನೀಡಿರತಕ್ಕಂಥ ಈ ಹೊಸ ಯೋಜನೆ ಆಗಿದೆ. ಈ ಯೋಜನೆ ಅಡಿಯಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾಸಿಕವಾಗಿ 3,000 ರೂಪಾಯಿಗಳ ಪಿಂಚಣಿಯನ್ನು ನೀಡಲಾಗುತ್ತದೆ. ಆ ಒಂದು ಪಿಂಚಣಿ ಕಾರ್ಯಕ್ರಮಕ್ಕೆ ಅವರು ಸೇರ್ಕೋಬೇಕಾಗುತ್ತೆ. ಯೋಜನೆಯ ಲಾಭ ಪಡೆಯೋದಕ್ಕೆ ಮಾಸಿಕವಾಗಿ ಅಂದರೆ ಒಂದು ತಿಂಗಳಿಗೆ 55 ರೂಪಾಯಿನ ನೀಡಬೇಕಾಗುತ್ತೆ 18ನೇ ವಯಸ್ಸಿನಿಂದ ಪ್ರಾರಂಭ ಮಾಡಿದ್ರೆ. ಅದೇ ರೀತಿ ವಯಸ್ಸಿಗೆ ತಕ್ಕಂತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಹಣದ ಕಟ್ಟುವಂಥದ್ದು 18ರಿಂದ 40 ಅಂತ ಒಂದು ಟರ್ಮ್ ಏನು ಕೊಟ್ಟಿದ್ದಾರೆ. 18ನೇ ವಯಸ್ಸಲ್ಲಿ 55 ರೂಪಾಯಿನ ಕಟ್ಟಬೇಕು. ಅದೇ ರೀತಿ ಏಜ್ ಜಾಸ್ತಿ ಆದಂಗೆ ಈ ಒಂದು ಸ್ಕೀಮ್ಗೆ ಸೇರ್ಕೋಬೇಕಾದ್ರೆ ಇದರ ಒಂದು ಮೊತ್ತ ಕೂಡ ಹೆಚ್ಚಾಗುತ್ತೆ. ತಿಂಗಳಿಗೆ 200 ರೂಪಾಯಿ ಮೀರೋದಿಲ್ಲ. ಇದೊಂದು ಕಂಡೀಷನ್ನ ಈ ಯೋಜನೆಯಲ್ಲಿ ತರಲಾಗಿದೆ. ಕೇಂದ್ರ ಬಜೆಟ್ ಪ್ರಕಾರ 2019-20ರಲ್ಲಿ ರೈಲ್ವೆಗಾಗಿ ಎಷ್ಟು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ? ಬಜೆಟ್ ಬಗ್ಗೆ ಈ ಒಂದು ಕೇಂದ್ರದ ಇಂಟೀರಿಯಂ ಬಜೆಟ್ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಎರಡರ ಬಗ್ಗೆನೂ ಎಲ್ಲ ಪರೀಕ್ಷೆಗಳಲ್ಲೂ ಮುಂದೊಬ್ಬರ ಪರೀಕ್ಷೆಗಳಲ್ಲಿ ಖಂಡಿತ ಕೇಳ್ತಾರೆ. ಅದರಲ್ಲಿ ಗಾತ್ರದ ಬಗ್ಗೆ ಮತ್ತು ಯಾವುದಾದ್ರು ಸ್ಪೆಸಿಫಿಕ್ ಆಗಿ ಕ್ಷೇತ್ರಗಳ ಬಗ್ಗೆ ಎಷ್ಟೆಷ್ಟು ಕೋಟಿಯನ್ನು ಮೀಸಲಿಟ್ಟಿದ್ರು ಅಥವಾ ಕಳೆದ ಬಜೆಟ್ಗೂ ಈ ಬಜೆಟ್ಗೂ ಹೋಲಿಕೆ ಮಾಡಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಸೊ ರೈಲ್ವೆ ಎಷ್ಟು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ ರೈಲ್ವೆಗೆ ಅಂತ ಪ್ರಶ್ನೆ. ಸರಿಯಾದಂಥ ಉತ್ತರ 64,587 ಕೋಟಿ ರೂಪಾಯಿಯನ್ನು ರೈಲ್ವೆ ಇಲಾಖೆಗೆ ಈ ಸಲಿಯ ಬಜೆಟಲ್ಲಿ ಮೀಸಲಿಡಲಾಗಿದೆ. ಇವರಲ್ಲಿ ಯಾರು CBIನ ಹೊಸ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ? ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ಬೋದು. ರಿಷಿ ಕುಮಾರ್ ಶುಕ್ಲಾ ಅವರ ಭಾವಚಿತ್ರ ನೀವು ಇಲ್ಲಿ ಕಾಣ್ತಿದ್ದಾರೆ. ಇವರು CBIನ ಡೈರೆಕ್ಟರ್ ಅಥವಾ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. CBI ಅಂತ ನಾವಿಲ್ಲಿ ವಿಕಿಪೀಡಿಯಾದ ಒಂದು ಚಿತ್ರವನ್ನು ಹಾಕಿದ್ದೀನಿ. CBI ಯಾವ ರೀತಿ ಇರುತ್ತೆ ಅಂತ. ಗೌರ್ಮೆಂಟ್ ಏಜೆನ್ಸಿ. ಮಧ್ಯಪ್ರದೇಶ ಕೇಡರ್ನ ರಿಷಿ ಕುಮಾರ್ ಶುಕ್ಲಾ ಅವರು 1983ನೇ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಾರೆ. ನೂತನವಾಗಿ ಇವರು ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ. 2 ವರ್ಷಗಳ ಕಾಲ ಅವರು ಈ ಒಂದು ಪೋಸ್ಟ್ನಲ್ಲಿ ಇರ್ತಾರೆ. ಇದಕ್ಕೂ ಮುಂಚೆ ಅವರು ಮಧ್ಯಪ್ರದೇಶದ DGP ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಕೇಂದ್ರೀಯ ತನಿಖಾ ದಳವು CBI ಅಂದರೆ ನಾವು ಕನ್ನಡದಲ್ಲಿ ಕೇಂದ್ರೀಯ ತನಿಖಾ ದಳ ಅಂತ ಕರಿತೀವಿ. ಭಾರತದ ಪ್ರಧಾನ ತನಿಖಾ ಸಂಸ್ಥೆ ಆಗಿರ್ತದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿ ಇದು ಬರುತ್ತೆ. ಅಂದರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರಿವೆನೆನ್ಸಸ್ ಆ್ಯಂಡ್ ಪೆನ್ಷನ್ಸ್ ಅಂತ ಕರಿತೀವಿ. ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ CBI ಕೆಲಸ ಮಾಡುತ್ತೆ. 2019ರ ಅರ್ಧ ಕುಂಭಮೇಳವನ್ನು ಈ ಕೆಳಗಿನ ಯಾವ ಪಟ್ಟಣದಲ್ಲಿ ಆಯೋಜಿಸಲಾಗಿತ್ತು? ಸೊ ಕುಂಭಮೇಳದ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ ಕುಂಭಮೇಳದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀವು ತಗೋಬೇಕಾಗತ್ತೆ. ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಯಾವಾಗ ನಡೀತದೆ, ಅದರ ಹಿನ್ನೆಲೆ ಸಂಪೂರ್ಣ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅರ್ಧ ಕುಂಭಮೇಳ 2019ರಲ್ಲಿ ಪ್ರಯಾಗ್ರಾಜಲ್ಲಿ ನಡೆದಿದೆ. ಇದರ ಹಿನ್ನೆಲೆಯನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪ್ರಯಾಗ್ರಾಜ್ ಹೆಸರಿನ ಇವುಗಳಲ್ಲಿ ಯಾವುದನ್ನು ಪಂಜಾಬ್ ರಾಜ್ಯದ ಜಲವಾಸಿ ಪ್ರಾಣಿ ಎಂದು ಘೋಷಣೆ ಮಾಡಲಾಗಿದೆ? ನೋಡಿ, ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಪಂಜಾಬ್ ತನ್ನ ರಾಜ್ಯದ ಜಲಪ್ರಾಣಿ ಅಂತ ಘೋಷಣೆ ಮಾಡ್ಕೊಂಡಿರೋದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇಂಡಸ್ ನದಿಯ ಡಾಲ್ಫಿನ್. ಆಪ್ಷನ್ 2. ಪಂಜಾಬ್ನ ಮುಖ್ಯಮಂತ್ರಿಗಳ್ಯಾರು? ಅಮರಿಂದರ್ ಸಿಂಗ್ ಅವರು ತಮ್ಮ ರಾಜ್ಯದ ಜಲಚರ ಪ್ರಾಣಿಯಾಗಿ ಬಿಯಾಸ್ ನದಿಯಲ್ಲಿ ಕಂಡು ಬರುವಂತಹ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸಿಂಧೂ ನದಿಯ ಡಾಲ್ಫಿನ್ ಅನ್ನ ರಾಜ್ಯ ನದಿಯಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಬಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಫೆಬ್ರವರಿ 21ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಿದ್ದೇನೆ ಆಲ್ರೆಡಿ, ಒಂದ್ಸಲ ಚೆಕ್ ಮಾಡ್ಕೊಬೇಡಿ. ಭಾಷಾವಾರು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಹಾಗೂ ಬಹುಭಾಷಾವಾದವನ್ನು ಉತ್ತೇಜಿಸಲು ಫೆಬ್ರವರಿ 2000ರಿಂದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 21ರಂದು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ರೀತಿ ಈ ಸಲ ಒಂದು ಥೀಮ್ ಇದೆ, ಸ್ಥಳೀಯ ಭಾಷೆಗಳ ಅಭಿವೃದ್ಧಿ, ಶಾಂತಿ ಕಟ್ಟಡ ಮತ್ತು ಸಾಮರಸ್ಯಕ್ಕಾಗಿ ವಿಷಯ. ಅದರ ಇಂಗ್ಲಿಷ್ ಥೀಮ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಓದ್ಕೊಳ್ಳಿ ಇದನ್ನ. ವಿಶ್ವದ ಸಾಮಾಜಿಕ ನ್ಯಾಯದ ದಿನವನ್ನು ಪ್ರಪಂಚದಾದ್ಯಂತ 20 ಫೆಬ್ರವರಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷದ ಧ್ಯೇಯವಾಕ್ಯವೇನು? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಸಿ.
ಇದ್ರ ಬಗ್ಗೆ ಕೊನೆಯಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತೇನೆ. ಇಫ್ ಯು ವಾಂಟ್ ಪೀಸ್ ಆ್ಯಂಡ್ ಡೆವಲಪ್ಮೆಂಟ್, ವರ್ಕ್ ಫಾರ್ ಸೋಷಿಯಲ್ ಜಸ್ಟಿಸ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ಮಕ್ಕಳು ಅಥವಾ ರೈತರ ಮಕ್ಕಳಿಗೆ ಕಲಿಯಾ ಛಾತ್ರ ಭೃತಿ ಅನ್ನುವ ವಿದ್ಯಾರ್ಥಿ ವೇತನ ಯೋಜನೆಯನ್ನ ಪರಿಚಯಿಸಿದಂಥ ರಾಜ್ಯ ಸರ್ಕಾರ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸೊ ಇಲ್ಲಿ ಆಪ್ಷನ್ ಆಂಧ್ರ, ಉತ್ತರ ಪ್ರದೇಶ್, ಒಡಿಶಾ, ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಶಾ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಒಡಿಸ್ಸಾದ ಭುವನೇಶ್ವರದಲ್ಲಿ, ಒಡಿಸ್ಸಾದ ರಾಜಧಾನಿ ಭುವನೇಶ್ವರ, ಅಲ್ಲಿಯ ಮುಖ್ಯಮಂತ್ರಿಗಳು ಈಗ ನವೀನ್ ಪಟ್ನಾಯಕ್ ಅವರು. ಇವರು ಕಲಿಯಾ ಯೋಜನೆ ಅಡಿಯಲ್ಲಿ, ಕಲಿಯಾ ಅಂತ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ಛಾತ್ರ ಭೃತಿ ಅನ್ನೋ ಒಂದು ವಿದ್ಯಾರ್ಥಿ ವೇತನ ಯೋಜನೆಯನ್ನ ಪ್ರಾರಂಭ ಮಾಡಿ ವಿವಿಧ ಹಂತಗಳಲ್ಲಿ ಶಿಕ್ಷಣದಲ್ಲಿ ತೊಡಗಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ಖರ್ಚುಗಳನ್ನು ರಾಜ್ಯ ಸರ್ಕಾರನೇ ನೀಡೋ ಮೂಲಕ ಮಕ್ಕಳಲ್ಲಿ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆರ್ಥಿಕ ನೆರವನ್ನು ನೀಡುವಂಥ ಉದ್ದೇಶ ಈ ಯೋಜನೆಯ ಅಥವಾ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆಯ ಹಿಂದಿನ ಉದ್ದೇಶ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕಿದಂಥ 73ನೇ ರಾಷ್ಟ್ರ ಯಾವುದು? ಇಲ್ಲಿ ಉದ್ಭವ ಆಗುವಂಥ ಪ್ರಶ್ನೆ, ನೀವು ಕಲೆಕ್ಟ್ ಮಾಡಬೇಕಾದ ಇನ್ಫಾರ್ಮೇಷನ್ ಸೌರ ಒಕ್ಕೂಟ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಅದರ ಹಿನ್ನೆಲೆ ಏನು ಎಲ್ಲವನ್ನ ತಿಳ್ಕೋಬೇಕು. ಮೊಟ್ಟ ಮೊದಲು ಯಾವ ರಾಷ್ಟ್ರಗಳು ಅದನ್ನು ಮಾಡಿದ್ವು, ಸಂಪೂರ್ಣ ಮಾಹಿತಿನ ನೀವು ಕಲೆ ಹಾಕಬೇಕಾಗತ್ತೆ. 73ನೇ ರಾಷ್ಟ್ರ ಯಾವುದು ಅಂತ ಒಂದ್ಸತಿ ನೋಡೋಣ. ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ 1, 73ನೇ ರಾಷ್ಟ್ರವಾಗಿ ಸಹಿ ಹಾಕ್ತಂಥ ರಾಷ್ಟ್ರ ಸೌದಿ ಅರೇಬಿಯಾ. ಸೊ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕಿದಂಥ 73ನೇ ರಾಷ್ಟ್ರ ಸೌದಿ ಅರೇಬಿಯಾ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕುವ ಮೂಲಕ ಸೌದಿ ಅರೇಬಿಯಾ 73ನೇ ರಾಷ್ಟ್ರವಾಗಿದೆ. 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ನ ರಾಷ್ಟ್ರಪತಿಗಳಾಗಿದ್ದಂಥ ಆಗಿನ ರಾಷ್ಟ್ರಪತಿಗಳು ಅಂದರೆ ಮಾಜಿ ರಾಷ್ಟ್ರಪತಿಗಳು ಫ್ರಾಂಕೋಯಿಸ್ ಹೊಲಾಂಡೆ ಅವರು ಈ ಒಕ್ಕೂಟವನ್ನು ಪ್ರಾರಂಭ ಮಾಡಿದರು. ಮುಂದಿನ ಪ್ರಶ್ನೆ, ಟೆಲಿ ಕಾನೂನು ಮೊಬೈಲ್ ಅಪ್ಲಿಕೇಶನ್ ಆದಂತಹ ನಯಾ ಬಂಧು ಇದನ್ನು ಯಾರು ಬಿಡುಗಡೆ ಮಾಡಿದರು ಅಂತ ಕೇಳಿದ್ದಾರೆ. ಸುಷ್ಮಾ ಸ್ವರಾಜ್, ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ರವಿಶಂಕರ್ ಪ್ರಸಾದ್. ಆಪ್ಷನ್ 4, ರವಿಶಂಕರ್ ಪ್ರಸಾದ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಪ್ಲಿಕೇಶನ್ಸು ಇನ್ನೊಂದಿಷ್ಟು ಮಾಹಿತಿಯನ್ನು ಆವಾಗವಾಗ ನೀವು ಸ್ವಲ್ಪ ನೋಡ್ಕೋತಾ ಇದ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ಉಪಯೋಗ ಆಗುತ್ತೆ. ಕಾನೂನು ಸಚಿವರಾದಂತಹ ರವಿಶಂಕರ್ ಪ್ರಸಾದ್ ಅವರು ಟೆಲಿ ಕಾನೂನು ಮೊಬೈಲ್ ಅಪ್ಲಿಕೇಶನ್ ಅಂತ ನಯಾ ಬಂಧುವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ಅಥವಾ ಈ ಒಂದು ಅಪ್ಲಿಕೇಶನ್ ಮೂಲಕ ದೇಶದಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಗಳು ಸುಮಾರು 73,000 ಪ್ಯಾರಾಲೀಗಲ್ ಸ್ವಯಂ ಸೇವಕರು ಅವ್ರಿಗೆಲ್ಲ ಈ ಒಂದು ಅಪ್ಲಿಕೇಶನ್ ತಯಾರು ಮಾಡಿರೋದ್ರಿಂದ ಅನುಕೂಲ ಆಗಲಿದೆ. ಶಾಲೆಯಲ್ಲಿ ಉತ್ತಮ ಡಿಜಿಟಲ್ ಶಿಕ್ಷಣವನ್ನು ಒದಗಿಸಲು ಆಪರೇಷನ್ ಡಿಜಿಟಲ್ ಬೋರ್ಡ್ ಅನ್ನು ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ? ಆಪರೇಷನ್ ಡಿಜಿಟಲ್ ಬೋರ್ಡ್ ಅನ್ನು ಪ್ರಾರಂಭ ಮಾಡಿದಂಥ ಸಚಿವಾಲಯ ಯಾವುದು ಅಂತ ಮುಂಬರುವ ದಿನಗಳಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, HRD ಅಂತ ನಾವೇನು ಕರಿತೀವಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಆಪರೇಷನ್ ಡಿಜಿಟಲ್ ಬೋರ್ಡ್, ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಮಾರ್ಗದ ಅದೇ ಒಂದು ವಿಧಾನದಲ್ಲಿ ಆಪರೇಷನ್ ಡಿಜಿಟಲ್ ಬೋರ್ಡ್ ಅನ್ನು ತರಲಾಗಿದೆ. ದೇಶಾದ್ಯಂತ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ 9 ಲಕ್ಷ ತರಗತಿ ಕೊಠಡಿಗಳಲ್ಲಿ ಇದನ್ನು ಅಳವಡಿಸುವಂಥ ಗುರಿಯನ್ನು ಮುಂದೆ ಅವರು ಹೊಂದಿದ್ದಾರೆ. ಯಾವ ದೇಶವು ಸುಷ್ಮಾ ಸ್ವರಾಜ್ ಅವರಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಸಿವಿಲ್ ಮೆರಿಟ್ ಎನ್ನುವ ಗೌರವವನ್ನು ನೀಡಿ ಇತ್ತೀಚೆಗೆ ಗೌರವಿಸಿದೆ? ಸೊ ಈ ಪ್ರಶ್ನೆಯನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಯಾವ ರಾಷ್ಟ್ರ ಅಂತ? ಜರ್ಮನಿ, ಸ್ಪೇನ್, ಅರ್ಜೆಂಟೀನಾ, ಸೌದಿ ಅರೇಬಿಯಾ. ಆಪ್ಷನ್ ಬಿ, ಸ್ಪೇನ್ ಸರಿಯಾದಂಥ ಉತ್ತರ. ಏಪ್ರಿಲ್ 2015 ನೇಪಾಳದ ಭೂಕಂಪದ ಸಂದರ್ಭದಲ್ಲಿ 71 ಸ್ಪ್ಯಾನಿಷ್ ಪ್ರಜೆಗಳನ್ನು ಕಾಪಾಡಲಾಗಿತ್ತು. ಅವರನ್ನು ಕಾಪಾಡೋದಕ್ಕೆ ಭಾರತ ಬೆಂಬಲವನ್ನು ನೀಡಿತ್ತು. ಅವರನ್ನ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಅವರನ್ನ ಕರ್ಕೊಬಂದಿದ್ರು. ಸ್ಪ್ಯಾನಿಷ್ ಪ್ರಜೆಗಳನ್ನು ಅವರ ದೇಶಕ್ಕೆ ಸೇಫಾಗಿ ವಾಪಸ್ ಕಳಿಸಲಾಗಿತ್ತು. ಈ ಒಂದು ಸಾಧನೆಯನ್ನು ಪರಿಗಣಿಸಿ ಭಾರತದ ವಿದೇಶಾಂಗ ಸಚಿವೆಯಾದಂಥ ಸುಷ್ಮಾ ಸ್ವರಾಜ್ ಅವ್ರಿಗೆ ಈ ಒಂದು ಆಪರೇಷನ್ ಮೈತ್ರಿ ಏನು ಮಾಡಿದ್ರು ಏಪ್ರಿಲ್ 2015 ನೇಪಾಳದಲ್ಲಿ ಭೂಕಂಪ ಆದಾಗ ಅದನ್ನು ಪರಿಗಣನೆ ಮಾಡಿ ಅವ್ರಿಗೆ ಈ ಒಂದು ಪುರಸ್ಕಾರವನ್ನು ಈಗ ನೀಡಲಾಗಿದೆ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿದಂಥ ರಾಜ್ಯ ಸರ್ಕಾರ ಯಾವುದು? ಸೊ ಈ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಗುಜರಾತ್, ಬಿಹಾರ, ಹರಿಯಾಣ, ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಗುಜರಾತ್. ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಾಮಾಜಿಕ ಭದ್ರತೆ ಒದಗಿಸೋದಕ್ಕೋಸ್ಕರ ಗುಜರಾತ್ ಸರ್ಕಾರ ಒಂದು ವಿಶೇಷ ಮಂಡಳಿಯನ್ನು ಸ್ಥಾಪನೆ ಮಾಡಿದೆ, ಅದೇ
ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್. ಈ ಸಮುದಾಯಕ್ಕೆ ವಿಶೇಷ ಯೋಜನೆಗಳನ್ನು ಪರಿಚಯಿಸುವುದು ಮತ್ತು ಅವರ ಉನ್ನತಿಗೆ ಮತ್ತು ಅಭಿವೃದ್ಧಿಗೆ ಕೆಲಸ ಮಾಡುವುದು ಈ ಒಂದು ಬೋರ್ಡ್ನ ಪ್ರಮುಖವಾದ ಉದ್ದೇಶವಾಗಿರುತ್ತದೆ. ಭಾರತದ ಮೊದಲ ಈ ಪ್ರಶ್ನೆ ನಾನು ಆಲ್ರೆಡಿ ತಗೊಂಡಿದ್ದೀನಿ ಅನ್ಕೊಂಡಿದ್ದೀನಿ, ಆದರೂ ನೀವು ನೋಡ್ಕೋಬಹುದು. KP ಬೋಟ್ ರೋಬೋಟ್ ಬಗ್ಗೆ ನಾನು ಹೇಳಿದೆ. ಈ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಅವರು. ಸರಿಯಾದ ಉತ್ತರ ಕೇರಳ. ಭಾರತದಲ್ಲಿ ಮೊಟ್ಟ ಮೊದಲ KP ರೋಬೋಟ್ ಅನ್ನ ತಂದಂಥವ್ರು. ಇದ್ರ ಬಗ್ಗೆ ನಾನು ಮೊದಲೇ ಒಂದು ಪ್ರಶ್ನೆ ಹಾಕಿರೋದ್ರಿಂದ ಇದನ್ನ ಸ್ಕಿಪ್ ಮಾಡ್ತಿದ್ದೀನಿ. ಸಂಸ್ಕೃತಿ, ಪ್ರವಾಸೋದ್ಯಮ ಮತ್ತು ನಾಗರಿಕ ವಿಮಾನಯಾನ ಸಚಿವರಾದಂಥ ರವೀಂದ್ರ ಅಧಿಕಾರಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಉತ್ಸವ ಫೆಸ್ಟಿವಲ್ ಆಫ್ ಇಂಡಿಯಾ ಅನ್ನು ಉದ್ಘಾಟನೆ ಮಾಡಿದ್ದಾರೆ? ಇದು ಇಂಪಾರ್ಟೆಂಟ್ ಆಗುತ್ತೆ. ಫೆಸ್ಟಿವಲ್ ಆಫ್ ಇಂಡಿಯಾ ಇದನ್ನ ಉದ್ಘಾಟನೆ ಮಾಡಿದಂಥವ್ರು ಯಾರು, ಯಾವ ಸ್ಥಳ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 1 ಕಾಠ್ಮಂಡು. ನೇಪಾಳದ ರಾಜಧಾನಿ ಕಾಠ್ಮಂಡು. ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ. 2019ರ ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ನಲ್ಲಿ ವರ್ಷದ ಕ್ರೀಡಾಪಟು ಆಗಿ ಆಯ್ಕೆಯಾದಂಥವರು ಯಾರು? ನೋವಾಕ್ ಜೋಕೋವಿಕ್, ರಫೇಲ್ ನಡಾಲ್. ಯಾವುದು ಅಂತ ನೋಡಿದ್ರೆ ಆಪ್ಷನ್ 1 ನೋವಾಕ್ ಜೋಕೋವಿಕ್ ಅವರು ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ಪ್ರಶಸ್ತಿ ಕ್ರೀಡಾ ಜಗತ್ತಿನಲ್ಲಿ ವೈಯಕ್ತಿಕವಾಗಿ ಪುರುಷರ ಸಾಧನೆಗಳನ್ನು ಗೌರವಿಸಿ ನೀಡಲಾಗುವಂಥ ಒಂದು ವಾರ್ಷಿಕ ಗೌರವವಾಗಿದೆ. ಇದಕ್ಕೆ ಇವರು ಭಾಜನರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಪಡಿಸಲು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯ ಸರ್ಕಾರ ವರ್ಚುವಲ್ ಕಲಿಕೆ ಪೋರ್ಟಲ್ ಅನ್ನು ಇತ್ತೀಚೆಗೆ ಪ್ರಾರಂಭ ಮಾಡಿದೆ? ವರ್ಚುವಲ್ ಕಲಿಕಾ ಪೋರ್ಟಲ್ ಪ್ರಾರಂಭ ಮಾಡಿದಂಥ ರಾಜ್ಯ ಸರ್ಕಾರ. ಉದ್ದೇಶ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜನ ನೀಡುವುದಕ್ಕೆ. ಯಾವ ರಾಜ್ಯ ಸರ್ಕಾರ? ಆಪ್ಷನ್ಗಳನ್ನು ಒಂದ್ಸಲಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತಹ ಪಳನಿಸ್ವಾಮಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು www.tamilnadu.careerservice.gov.in ಅನ್ನೋ ಒಂದು ವೆಬ್ ಪೋರ್ಟಲ್ನ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ 1.31 ಕೋಟಿ ರೂಪಾಯಿಗಳನ್ನು ಖರ್ಚು ಕೂಡ ಮಾಡಲಾಗಿದೆ. ಯೋಜನೆಗೆ ಮೀಸಲಿಟ್ಟು ಅದಕ್ಕೆ ಖರ್ಚು ಮಾಡಲಾಗಿದೆ. ರಾಜ್ಯ ಚಲನಚಿತ್ರ ನೀತಿ 2019 ಅಂಗೀಕರಿಸಿದಂಥ ರಾಜ್ಯ ಸರ್ಕಾರ ಯಾವುದು? ಸೊ ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದ ಉತ್ತರ ಒಡಿಶಾ. ಆಪ್ಷನ್ 1 ಒಡಿಯಾ ಭಾಷೆಗೆ ಸಂಬಂಧಪಟ್ಟಾಗೆ ಇದೊಂದು ಬಿಲ್ಲನ್ನು ಪಾಸ್ ಮಾಡಲಾಗಿತ್ತು. ಒಡಿಯಾ ಚಲನಚಿತ್ರಗಳನ್ನು ಉತ್ತೇಜಿಸೋದಕ್ಕೆ ಮತ್ತು ಆ ಪ್ರದೇಶದಲ್ಲಿ ಚಲನಚಿತ್ರಗಳ ಉತ್ಪಾದನೆಗೆ ಅನುಕೂಲವಾದ ಪರಿಸರ ವ್ಯವಸ್ಥೆಯನ್ನು ರಚನೆ ಮಾಡೋದಕ್ಕೆ ಅಲ್ಲಿಯ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಅವರ ನೇತೃತ್ವದ ರಾಜ್ಯ ಕ್ಯಾಬಿನೆಟ್ ಒಡಿಶಾ ಸ್ಟೇಟ್ ಫಿಲ್ಮ್ ಪಾಲಿಸಿ 2019 ಅನುಮೋದನೆ ಮಾಡಿದ್ದಾರೆ. ಈ ನೀತಿಯ ಮೂಲಕ ಗುಣಮಟ್ಟದ ಒಡಿಯಾ ಚಲನಚಿತ್ರಗಳನ್ನು ಪ್ರಚಾರ ಮಾಡಲಾಗುತ್ತೆ ಮತ್ತು ರಾಜ್ಯದಲ್ಲಿ ಚಲನಚಿತ್ರ ಪ್ರವಾಸೋದ್ಯಮವನ್ನು ಇನ್ನಷ್ಟು ಉತ್ತೇಜನ ನೀಡಲಾಗುತ್ತೆ, ಇನ್ನಷ್ಟು ಸುಲಭ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನೀವು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೊಳ್ಳಿ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ಮೊಹಮ್ಮದ್ ಬುಹಾರಿ ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಪುನರ್ ಆಯ್ಕೆಯಾಗಿದ್ದಾರೆ? ಸೊ ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು. ಆಪ್ಷನ್ ಸಿ ಸರಿಯಾದಂಥ ಉತ್ತರ ನೈಜೀರಿಯಾದ ಅಧ್ಯಕ್ಷರಾಗಿ ಅವರು ಪುನಃ ಆಯ್ಕೆಯಾಗಿದ್ದಾರೆ. 2019ರ ಪಾಸ್ಪೋರ್ಟ್ ಸೂಚಿಯಲ್ಲಿ ಭಾರತದ ಪಾಸ್ಪೋರ್ಟ್ನ ಸ್ಥಾನವೇನು? ಸೊ ಆಪ್ಷನ್ 1 ಸರಿಯಾದಂಥ ಉತ್ತರ. 199 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 67ನೇ ಸ್ಥಾನವನ್ನು ಪಡ್ಕೊಂಡಿದೆ. 3 ದಿನದ ಉತ್ಸವವಾದ ವರ್ಡ್ಸ್ ಇನ್ ದಿ ಗಾರ್ಡನ್ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಿದ್ಧಾಂತದ ಆಧಾರದ ಮೇಲೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವರ್ಡ್ಸ್ ಇನ್ ದಿ ಗಾರ್ಡನ್ 3 ದಿನದ ಉತ್ಸವ ಎಲ್ಲಿ ನಡೆಯಿತು? ಸೊ ಆಪ್ಷನ್ಸ್ಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು. ಆಪ್ಷನ್ ಸಿ ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಇದು ನಡೆದಿದೆ. ಗಾಂಧೀಜಿಯವರ ಜೀವನ ಮತ್ತು ಅವರ ಸಿದ್ಧಾಂತದ ಆಧಾರದ ಮೇಲೆ ನಡೆದಂತಹ ಒಂದು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅವರು ಇದನ್ನು ಆಯೋಜನೆ ಮಾಡಿದರು. ಈ ಒಂದು ಉತ್ಸವವನ್ನು ಆಯೋಜನೆ ಮಾಡಿದರು. ಮುಂದಿನ ಪ್ರಶ್ನೆ, ದಕ್ಷಿಣ ದೆಹಲಿಯ ಇಸ್ಕಾನ್ ದೇವಾಲಯದಲ್ಲಿ ವಿಶ್ವದ ಅತಿ ದೊಡ್ಡ ಭಗವದ್ಗೀತೆಯನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದರ ತೂಕ ಎಷ್ಟು? ಈ ರೀತಿಯಾಗಿ ಒಂದು ವಿಶ್ವ ದಾಖಲೆಯನ್ನು ಬರೆದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಕಲೆ ಹಾಕಬೇಕು. ಇದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವ ದಿನಗಳಲ್ಲಿ. ವಿಶ್ವದ ಅತಿ ದೊಡ್ಡ ಬೈಬಲನ್ನು ದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ, ದಕ್ಷಿಣ ದೆಹಲಿಯಲ್ಲಿ. ಅದರ ತೂಕ 800 kgಗಳು. 670 ಪುಟಗಳನ್ನು ಇದು ಹೊಂದಿದೆ.
ದಕ್ಷಿಣ ದಿಲ್ಲಿಯ ಕೈಲಾಸಪುರ್ವದ ಇಸ್ಕಾನ್ ದೇವಾಲಯದಲ್ಲಿ ವಿಶ್ವದ ಅತಿದೊಡ್ಡ ಭಗವದ್ಗೀತೆ ಪುಸ್ತಕವನ್ನು ಲಾಂಚ್ ಮಾಡಲಾಯಿತು. 800 kg ತೂಕ, 670 ಪುಟಗಳು, 2.8 ಮೀಟರ್ ಎತ್ತರ, 2 ಮೀಟರ್ ಅಗಲ. ಮದ್ಯ ಸಾಗಣೆಯನ್ನು ಪತ್ತೆ ಹಚ್ಚಲು ವಿಶೇಷ ನಾಯಿಯ ತಂಡವನ್ನು ಸಿದ್ಧಪಡಿಸಿದಂಥ ಭಾರತದ ಮೊದಲ ರಾಜ್ಯ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬಿಹಾರ. ಮದ್ಯ ಸಾಗಣೆಯನ್ನು ಪತ್ತೆ ಹಚ್ಚೋದಕ್ಕೆ ನಾಯಿ ತಂಡವನ್ನು, ವಿಶೇಷವಾದಂಥ ನಾಯಿ ಡಾಗ್ ಸ್ಕ್ವಾಡನ್ನು ತಯಾರು ಮಾಡಿದಂಥ ಮೊಟ್ಟ ಮೊದಲ ರಾಜ್ಯ ಸರ್ಕಾರ ಬಿಹಾರ ಆಗಿದೆ. ಮೊಟ್ಟ ಮೊದಲ ರಾಜ್ಯ ಬಿಹಾರ. ಹೈದರಾಬಾದ್ನಲ್ಲಿ ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಇದೆ. ಅಲ್ಲಿ ಟ್ರೈನಿಂಗನ್ನು ಪಡ್ಕೊಳ್ತಕ್ಕಂಥ ನಾಯಿಗಳನ್ನು ಬಿಹಾರ ಪೊಲೀಸರಿಗೆ ನಂತರ ತಮ್ಮ ಸುಪರ್ದಿಗೆ ಪಡ್ಕೋತಾರೆ. ಈ ಒಂದು ಅಕಾಡೆಮಿಯಲ್ಲಿ 9 ತಿಂಗಳ ಕಾಲ ಆ ನಾಯಿಗೆ ತರಬೇತಿಯನ್ನು ಕೊಟ್ಟು ನಂತರ ಅವ್ರಿಗೆ ನೀಡಲಾಗುತ್ತೆ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ? 28 ಫೆಬ್ರವರಿ ಎಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಭಾರತದಾದ್ಯಂತ 28 ಫೆಬ್ರವರಿ ಎಂದು ಆಚರಣೆ ಮಾಡಲಾಗುತ್ತೆ. ಪ್ರಖ್ಯಾತ ಭಾರತೀಯ ವಿಜ್ಞಾನಿ ಸರ್ ವೆಂಕಟರಾಮನ್ ಅಥವಾ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮವನ್ನು 1928ರಲ್ಲಿ ಕಂಡುಹಿಡಿದ್ರು. ಅವರ ಸಂಶೋಧನೆಗೆ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪುರಸ್ಕಾರ ಅವರಿಗೆ ಸಿಕ್ಕಿತ್ತು. ಈ ಆವಿಷ್ಕಾರವನ್ನು ಮತ್ತು ವಿಜ್ಞಾನಿ ಇಬ್ಬರನ್ನು ಕೂಡ ನೆನಪಿಸ್ಕೊಳ್ಳೋ ಉದ್ದೇಶದಿಂದ 1987 ಫೆಬ್ರವರಿ 28ರಿಂದ ಈ ದಿನವನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ಇರುತ್ತೆ ಆಚರಣೆಗೆ. ಹಾಗೆಯೇ ಈ ವರ್ಷ ಕೂಡ ಒಂದು ಥೀಮ್ ಇದೆ, ಸೈನ್ಸ್ ಫಾರ್ ಪೀಪಲ್ ಆ್ಯಂಡ್ ಪೀಪಲ್ ಫಾರ್ ಸೈನ್ಸ್. ನೋಡಿ, ಮುಂಬರುವ KPSC ಪರೀಕ್ಷೆಗಳಲ್ಲಿ ಇದು ಕೂಡ ನಿಮಗೆ ಬರಬಹುದು. ಸೈನ್ಸ್ ಫಾರ್ ಪೀಪಲ್, ಪೀಪಲ್ ಫಾರ್ ಸೈನ್ಸ್. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಿ, ಯಾವಾಗ ಆಚರಣೆ ಮಾಡ್ತೀವಿ, ಯಾವಾಗಿಂದ ಆಚರಣೆ ಮಾಡ್ತೀವಿ, ಥೀಮ್ ಏನು, ಹೋದ ವರ್ಷದ್ದೇನು, ಈ ವರ್ಷದ್ದೇನು, ಇಷ್ಟು ನಿಮಗೆ ತಿಳಿದಿರಬೇಕು. ರಾಜ್ಯ ಸರ್ಕಾರ ನೌಕರರ ಪೋಷಕರನ್ನು ರಕ್ಷಿಸಲು ಪ್ರಣಮ್ ಅಂದ್ರೆ ಏನು ಅಂತ ನಾವು ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾರ್ಮ್ಸ್ ಫಾರ್ ಅಕೌಂಟಬಿಲಿಟಿ ಆ್ಯಂಡ್ ಮಾನಿಟರಿಂಗ್. ಇದನ್ನೇ ಬೇಕಾದ್ರೆ ಕೇಳ್ಬೋದು. ಪ್ರಣಮ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೆಲವೊಂದು KPSC ಪರೀಕ್ಷೆಗಳಲ್ಲಿ ಈ ಥರ ವರ್ಡ್ಸ್ಗಳನ್ನ ಕೊಟ್ಬಿಡ್ತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಈ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಅದೇ ರೀತಿ ಇಲ್ಲಿ ನಾನು ಕ್ಲಿಯರ್ ಕೊಟ್ಟಿದ್ದೀನಿ. ರಾಜ್ಯ ಸರ್ಕಾರ ನೌಕರರ ಪೋಷಕರನ್ನು ರಕ್ಷಣೆ ಮಾಡೋದಕ್ಕೆ ಪ್ರಣಮ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಯಾವ ರಾಜ್ಯ ಸರ್ಕಾರ ಅಂತ ಕೇಳಿದ್ದಾರೆ. ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ, ತಮಿಳುನಾಡು. ಸೊ ಆಪ್ಷನ್ ಸಿ, ಅಸ್ಸಾಂ. ಅಸ್ಸಾಂ ಅಂದ ತಕ್ಷಣ ನೀವು ತಿಳ್ಕೊಬೇಕಾಗಿರೋದು ಅಲ್ಲಿಯ ಮುಖ್ಯಮಂತ್ರಿಗಳು, ಗವರ್ನರ್, ರಾಜಧಾನಿ ಮೂರನ್ನು ಕೂಡ ನೀವು ತಿಳ್ಕೋಬೇಕು. ಅಸ್ಸಾಂನ ಮುಖ್ಯಮಂತ್ರಿಗಳು ಸರ್ಬಾನಂದ ಸೋನೋವಾಲ್ ಅವರು ಈ ಪ್ರಣಮ್ ಆಯೋಗವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರ ನೌಕರರು ಪೋಷಕರಿಗೆ ರಕ್ಷಣೆ ನೀಡುವಂಥ ಒಂದು ಮಸೂದೆಯನ್ನು ತರಲಾಗಿದೆ. ಪೋಷಕರ ಜವಾಬ್ದಾರಿ, ಅಕೌಂಟಬಿಲಿಟಿ, ಮಾನಿಟರಿಂಗನ್ನು ಈ ಮಸೂದೆ ಮೂಲಕ ಮಾಡಲಾಗುತ್ತೆ. ಸರ್ಕಾರಿ ನೌಕರರು ಅವರ ಪೋಷಕರನ್ನು ರಕ್ಷಣೆ ಮಾಡಬೇಕು ಅನ್ನೋದು ಈ ಒಂದು ಆಯೋಗದ ಪ್ರಮುಖ ಉದ್ದೇಶ ಆಗಿದೆ. ಏಷ್ಯಾದ ಅತಿದೊಡ್ಡ ಜೈವಿಕ ತಂತ್ರಜ್ಞಾನ ಮತ್ತು ಜೀವವಿಜ್ಞಾನದ ಫೋರಂ ಬಯೋ ಏಷ್ಯಾ 2019 ಎಲ್ಲಿ ನಡೆಯಿತು? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಹೈದರಾಬಾದಲ್ಲಿ ಇದು ನಡೆದಿದೆ. 16ನೇ ಆವೃತ್ತಿ ತೆಲಂಗಾಣದ ಹೈದರಾಬಾದಲ್ಲಿ ಇದು ನಡೆದಿದೆ. ಇದನ್ನು ತೆಲಂಗಾಣದ ಗವರ್ನರ್ ಆದಂಥ ನರಸಿಂಹನ್, ESL ನರಸಿಂಹನ್ ಅವರು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಪ್ರಶ್ನೆ 49, ಯಾವ ರಾಜ್ಯ ಸರ್ಕಾರ ಝೀರೋ ಫ್ಯಾಟಾಲಿಟಿ ಕಾರಿಡಾರ್ ಅನ್ನು ಇತ್ತೀಚೆಗೆ ಪ್ರಾರಂಭ ಮಾಡಿದೆ? ಸೊ ದೆಹಲಿ ಸರ್ಕಾರ, ಅಲ್ಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ಅವರು ಝೀರೋ ಫ್ಯಾಟಾಲಿಟಿ ಕಾರಿಡಾರ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಎಲ್ಲವನ್ನು ನೀವು ಒಂದ್ಸತಿ ಓದ್ಕೋಬಹುದು. 2018-19 RBIನ 6ನೇ ದ್ವೈಮಾಸಿಕ ವಿತ್ತೀಯ ನೀತಿಯ ಪ್ರಕಾರ ಪ್ರಸ್ತುತವಾಗಿರ್ತಕ್ಕಂಥ ರೆಪೋ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದರ ಮಾಹಿತಿಯನ್ನು ನಾವಿಲ್ಲಿ ನೋಡ್ಕೊಳ್ಳೋಣ. ಆಪ್ಷನ್ಗಳನ್ನ ನೋಡ್ಕೊಂಡಿದ್ದೀರಾ. RBIನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು. RBIನ ಇಂದಿನ ಗವರ್ನರ್ ಯಾರು, ಈಗಿರತಕ್ಕಂಥ ಗವರ್ನರ್ ಎಷ್ಟನೇ ಸಂಖ್ಯೆಯವರು, ಅದನ್ನು ಕೂಡ ತಿಳ್ಕೊಳ್ಳಿ. RBI ಸ್ಥಾಪನೆಯಾಗಿದ್ದು ಯಾವಾಗ, ಅದನ್ನು ಕೂಡ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. RBI ಗವರ್ನರ್ ಆದಂಥ ಶಕ್ತಿಕಾಂತ್ ದಾಸ್ ಅವರ ನೇತೃತ್ವದ 6 ಸದಸ್ಯರ ಹಣಕಾಸು ನೀತಿ ಸಮಿತಿ 18-19ನೇ ಸಾಲಿನ 6ನೇ 2 ತಿಂಗಳ ಮಾಸಿಕ ನೀತಿ ಪ್ರಕಟಣೆ ಮಾಡಿದೆ. ಇದರ ಪ್ರಕಾರ 25 ಆಧಾರದ ಅಂಕಗಳನ್ನು ಮಾಡಿಕೊಂಡಿದೆ. ಅದರ ಪ್ರಕಾರ ಇಲ್ಲಿ ಇಂಪಾರ್ಟೆಂಟ್ ಆಗೋದು ರಿವರ್ಸ್ ರೆಪೋ ದರ 6% ಮತ್ತು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 6.5%.
ಕೆಳಗಿನ ಯಾವ ರಾಷ್ಟ್ರವು ವಿಶ್ವದಲ್ಲೇ ಪ್ರಥಮ ಬಾರಿಗೆ ಅರೆ ಜಲಾಂತರ್ಗಾಮಿ ವಾಹನ ಹವಾಮಾನ ರಾಕೆಟ್ ಅನ್ನ ಉಪಯೋಗಿಸಿದೆ? ಕೆಳಗಿನ ಯಾವ ರಾಷ್ಟ್ರವು ವಿಶ್ವದಲ್ಲೇ ಮೊದಲ ಬಾರಿಗೆ ಅರೆ ಜಲಾಂತರ್ಗಾಮಿ ವಾಹನ ಹವಾಮಾನ ರಾಕೆಟ್ ಅನ್ನ ಉಪಯೋಗಿಸಿದೆ? ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಅಮೆರಿಕ, ಚೀನಾ, ರಷ್ಯಾ, ಇಸ್ರೇಲ್. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಚೀನಾ. ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಾನವರಹಿತ ಜಲಾಂತರ್ಗಾಮಿ ವಾಹನ, ಅದರ ಹೆಸರನ್ನು ಕೂಡ ಇಲ್ಲಿ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಚೀನಾ ಉಪಯೋಗಿಸಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಓದ್ಕೊಳ್ಳಿ. PDF ಅನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಜಾಗತಿಕ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ? 78ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜಾಗತಿಕ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ಭಾರತ ಸುಧಾರಣೆ ಕಂಡಿದ್ದು 78ನೇ ಸ್ಥಾನದಲ್ಲಿದೆ. ಒಟ್ಟು 180 ರಾಷ್ಟ್ರಗಳು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ವು. ಚೀನಾ 87ನೇ ಸ್ಥಾನ ಇದ್ದರೆ ಪಾಕಿಸ್ತಾನ 117ನೇ ಸ್ಥಾನವನ್ನು ಪಡ್ಕೊಂಡಿದೆ. ವಿಶ್ವ ಪಾರಂಪರಿಕ ಕೇಂದ್ರ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಋಣಾತ್ಮಕ ಅಂಕಗಳ ವಿರುದ್ಧವಾಗಿ ತೀರ್ಪು ನೀಡಿದಂಥ ಹೈಕೋರ್ಟ್ ಯಾವುದು? ನೆಗೆಟಿವ್ ಮಾರ್ಕಿಂಗ್ ವಿರುದ್ಧ ತೀರ್ಪು ನೀಡಿದಂಥ ಹೈಕೋರ್ಟ್ ಮದ್ರಾಸ್ ಹೈಕೋರ್ಟ್. ಆಪ್ಷನ್ ಸಿ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮದ್ರಾಸ್ ಹೈಕೋರ್ಟ್ ಆಗಿದೆ. IIT ಮುಂತಾದ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ನಿಂದ ಭಾರಿ ಸಂಖ್ಯೆಯ ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆಯೋದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ನೆಗೆಟಿವ್ ಮಾರ್ಕಿಂಗ್ ಪದ್ಧತಿಯನ್ನು ಕೈ ಬಿಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಇದರ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಒಂದ್ಸಲ ಕಲೆಕ್ಟ್ ಮಾಡಿ. ಯಾವ ದೇಶದ ಅಧ್ಯಕ್ಷರು ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಬಿ, ಈಜಿಪ್ಟ್ ದೇಶದ ಅಧ್ಯಕ್ಷರು ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನು ನೀವು ಓದ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ PDF ಸಿಗುತ್ತೆ. ಇತ್ತೀಚೆಗೆ ಸಾಂಸ್ಕೃತಿಕ ಕೊಡುಗೆಗಾಗಿ ಟ್ಯಾಗೋರ್ ಪುರಸ್ಕಾರವನ್ನು ಪಡೆದುಕೊಂಡಂಥವರು ಯಾರು? ಅದರ ಆಪ್ಷನ್ಸ್, ಅದರ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ನೋಡ್ಬೋದು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು 14, 15, 16ನೇ ಸಾಲಿನ ಹಾರ್ಮನಿ ಟ್ಯಾಗೋರ್ ಸಾಂಸ್ಕೃತಿಕ ಹಾರ್ಮನಿ ಟ್ಯಾಗೋರ್ ಪುರಸ್ಕಾರವನ್ನು ಫೆಬ್ರವರಿ 18, 2019ರಂದು ನಡೆದ ಸಮಾರಂಭದಲ್ಲಿ ನೀಡಿದ್ದಾರೆ. 14ನೇ ಸಾಲಿನಲ್ಲಿ ರಾಜ್ಕುಮಾರ್ ಸಿಂಗ್ ಅವ್ರಿಗೆ, 15ನೇ ಸಾಲಿನಲ್ಲಿ ಛಾಯಾ ನೌತ್ ಅವರಿಗೆ, 16ನೇ ಸಾಲಿನಲ್ಲಿ ರಾಮ್ ಸೂರತ್ ವಂಜಿ ಅವರಿಗೆ ಪುರಸ್ಕಾರವನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ನನ್ನ ಕರೆಂಟ್ ಅಫೇರ್ ವಿಡಿಯೋಗಳನ್ನ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಅದರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕೊಳ್ಳಿ. ಪ್ರಶಸ್ತಿಯ ಮೊತ್ತ 1 ಕೋಟಿ ರೂಪಾಯಿ ಮತ್ತು ಒಂದು ಸ್ಮರಣಿಕೆ ಕೂಡ ಇರುತ್ತೆ. ಭಾರತದ ಮೊಟ್ಟಮೊದಲ ಮಹಿಳಾ ಪೈಲಟ್ ಜೆಟ್ ಎಂಜಿನಿಯರ್ ಆದ ಹೀನಾ ಜೈಸ್ವಾಲ್ ಇತ್ತೀಚೆಗೆ ನೇಮಕಗೊಂಡಂತವರು ಒಂದು ಚಂಡೀಗಢದಲ್ಲಿ ಇವರು ಕಂಡು ಬರ್ತಾರೆ. ಚಂಡೀಗಢ ಸ್ಥಳಕ್ಕೆ ಸೇರಿದಂಥವರು ಭಾರತದ ಮೊಟ್ಟಮೊದಲ ಮಹಿಳಾ ಜೆಟ್ ಎಂಜಿನಿಯರ್ ಆಗಿ ಚಂಡೀಗಢದ ಫೈಟ್ ಲೆಫ್ಟಿನೆಂಟ್ ಹೀನಾ ಜೈಸ್ವಾಲ್ ಅವರು ಆಯ್ಕೆಯಾಗಿದ್ದಾರೆ. ಈ ಕೆಳಗಿನ ಯಾವ ರಾಷ್ಟ್ರ ಈ ತ್ಯಾಜ್ಯ ಉತ್ಪಾದನೆ ಮಾಡುವ ರಾಷ್ಟ್ರಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ಸರಿಯಾದ ಉತ್ತರ ನಾರ್ವೆ. ಆಪ್ಷನ್ 1. ಅದರ ಬಗ್ಗೆ ನಾನು ಡೀಟೇಲ್ಸ್, ವಿಶ್ವದಲ್ಲೇ ದೊಡ್ಡ ಪ್ರಮಾಣದ ಈ ತ್ಯಾಜ್ಯ ಉತ್ಪಾದನೆ ಆಗುವುದು ನಾರ್ವೆಯಲ್ಲಿ. ಈ ಒಂದು ಪಟ್ಟಿಯಲ್ಲಿ ನಾರ್ವೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಅತಿ ಕಡಿಮೆ ಈ ತ್ಯಾಜ್ಯವನ್ನು ಉತ್ಪಾದನೆ ಮಾಡುವ ರಾಷ್ಟ್ರಗಳಲ್ಲಿ ನೈಜೀರಿಯಾ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ಶಿಪ್ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ 4 ಇಂದೋರಲ್ಲಿ ಇದು ನಡೆದಿದೆ. ಇದ್ರ ಬಗ್ಗೆ ಕೂಡ ಅಡಿಷನಲ್ ಡೀಟೇಲ್ಸ್ ಅನ್ನು ನೀವು ಕಲೆಕ್ಟ್ ಮಾಡಿ. ಇಲ್ಲೂ ಕೂಡ ನಾನು ಕೊಟ್ಟಿದ್ದೇನೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡ್ಕೋಬಹುದು. ಮಧ್ಯಪ್ರದೇಶದ ಇಂದೋರಲ್ಲಿ ಅದು ನಡೆದಿದೆ. ಈ ಕೆಳಗಿನ ಯಾವ ರಾಜ್ಯ ಹೆಚ್ಚು GI ಟ್ಯಾಗ್ ಹೊಂದಿರುವ ರಾಜ್ಯವಾಗಿದೆ? ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ GI ಅಂತ. GI ಎನ್ನುವುದು ಆಯಾ ಭೌಗೋಳಿಕ ವಿಶೇಷತೆಗಳನ್ನು ಹೊಂದಿರುವ ನಿಗದಿ ಉತ್ಪನ್ನಗಳಿಗೆ ನೀಡುವ ಟ್ಯಾಗ್ ಆಗಿದೆ. ಭಾರತ ಸರ್ಕಾರ ಇದನ್ನು ನೀಡುತ್ತೆ. 2018 ಅಕ್ಟೋಬರ್ವರೆಗೆ ಕರ್ನಾಟಕ ಅತಿ ಹೆಚ್ಚು GI ಟ್ಯಾಗ್ಗಳನ್ನು ಪಡೆದುಕೊಂಡು ಮೊದಲನೇ ಸ್ಥಾನದಲ್ಲಿ ಇದು ಕರ್ನಾಟಕ ಕಂಡು ಬರುತ್ತೆ. ಇನ್ನು ತಿಂಗಳ ಪ್ರಮುಖ ದಿನಾಂಕಗಳು ಅಂದರೆ ಭಾರತೀಯ ಕೋಸ್ಟ್ ಗಾರ್ಡ್ ದಿನ, ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ದಿನವನ್ನು ಫೆಬ್ರವರಿ 1ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಸೊ ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನು ನೀವು ಕಲೆಕ್ಟ್ ಮಾಡಿದ್ರೆ ವಾಸಿ.
ಇನ್ನು ವಿಶ್ವ ಜೋಗು ಭೂಮಿ ದಿನ ಪ್ರತಿ ವರ್ಷ ಫೆಬ್ರವರಿ 2ರಂದು ಇದರ ಆಚರಣೆ ಮಾಡಲಾಗುತ್ತೆ. 1971ರಂದು ಜೋಗು ಪ್ರದೇಶವನ್ನು ಅಳವಡಿಸಿಕೊಳ್ಳಲು ಸಮಾವೇಶ ಮಾಡಲಾಯಿತು. ಜೋಗು ಭೂಮಿಗಳನ್ನು ಸಾಂಪ್ರದಾಯಿಕವಾಗಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಭೂಮಿಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ 1997ರಿಂದ ಪ್ರಥಮ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಲಾಗಿತ್ತು. ವಿಶ್ವ ಜೋಗು ದಿನ ಇದರ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ಇನ್ನು ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿಯ ಪ್ರಮುಖವಾದಂಥ ದಿನಗಳಲ್ಲಿ ವಿಶ್ವ ಕ್ಯಾನ್ಸರ್ ದಿನ. ಅಮೆರಿಕಾದ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಸಂಸ್ಥೆ ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಕ್ಯಾನ್ಸರ್ ರೋಗಕ್ಕೆ ಜಾಗತಿಕ ಆರೋಗ್ಯ ಪ್ರಾಮುಖ್ಯತೆ ನೀಡುವ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವಿಶ್ವ ಸಾಮಾಜಿಕ ನ್ಯಾಯದ ದಿನ ಸೋಷಿಯಲ್ ಜಸ್ಟಿಸ್ ಡೇ. ವಿಶ್ವದಾದ್ಯಂತ ಲಿಂಗ, ವಯಸ್ಸು, ಜನಾಂಗೀಯ, ಧರ್ಮ, ಸಂಸ್ಕೃತಿ, ಬಡತನ, ನಿರುದ್ಯೋಗ, ಶಿಕ್ಷಣ ಮುಂತಾದ ಇರತಕ್ಕಂಥ ಸಾಮಾಜಿಕ ಸಮಸ್ಯೆಗಳು ಗಂಭೀರವಾದಂಥವು. ಇಂತಹ ಸಮಸ್ಯೆಗಳನ್ನು ತೊಡೆದು ಹಾಕುವ ಪ್ರಯತ್ನವನ್ನು ಪ್ರೋತ್ಸಾಹಿಸೋದಕ್ಕೆ, ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ, ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಫೆಬ್ರವರಿ 20ರಂದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಇದರ ಬಗ್ಗೆನೂ ಕೂಡ ನೀವು ನೋಡ್ಕೋಬೋದು. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ 2007 ಫೆಬ್ರವರಿ 20ರಂದು ಈ ಒಂದು ದಿನವನ್ನು ಆಚರಣೆಗೆ ಅಂಗೀಕಾರ ಮಾಡಲಾಯಿತು. 2009ರಲ್ಲಿ ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಡೀಸೆಂಟ್ ಲೈಫ್ ಫಾರ್ ಆಲ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ದಿನಾಚರಣೆ. ಭಾರತದ ಈಶಾನ್ಯ ರಾಜ್ಯಗಳಾದಂಥ ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ಪ್ರತ್ಯೇಕ ರಾಜ್ಯಗಳಾಗಿ ಸ್ಥಾಪನೆಯಾಗಿದ್ದು ಫೆಬ್ರವರಿ 20ರಂದು. ಅದರಿಂದ ಅದನ್ನು ಕೂಡ ಇಲ್ಲಿ ನೀಡಿದ್ದೇನೆ. 1987ರಂದು 2 ರಾಜ್ಯಗಳು ರಚನೆಯಾದವು. ಅದನ್ನು ಫೆಬ್ರವರಿ 20ರಂದು ಆಚರಣೆ ಮಾಡ್ತೀವಿ. ಇನ್ನು ವಿಶ್ವ ಮಾತೃಭಾಷಾ ದಿನ ಫೆಬ್ರವರಿ 21ರಂದು ಆಚರಣೆ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಮೇಲ್ಗಡೆ ಹೇಳಿರೋದ್ರಿಂದ ಮತ್ತೆ ಹೇಳಕ್ಕೆ ಹೋಗ್ತಿಲ್ಲ. 1999ರಲ್ಲಿ ಮೊದಲನೇ ಬಾರಿಗೆ ಯುನೆಸ್ಕೋ ಇದನ್ನು ಘೋಷಣೆ ಮಾಡಿದೆ. 2008ರಲ್ಲಿ ವಿಶ್ವ ಭಾಷೆಗಳ ವರ್ಷ ಅಂತ ಕೂಡ ಆಚರಣೆ ಮಾಡಲಾಗಿದೆ ವಿಶ್ವಸಂಸ್ಥೆ. 2000 ಇಸ್ವಿಯಿಂದ ಪ್ರತಿ ವರ್ಷ ವಿಶ್ವ ಮಾತೃಭಾಷಾ ದಿನವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ರಾಷ್ಟ್ರೀಯ ವಿಜ್ಞಾನ ದಿನ. ನಾನು ಮೇಲ್ಗಡೆ ನಿಮಗೆ ಡೀಟೇಲ್ ಆಗಿ ಹೇಳಿರೋದ್ರಿಂದ ಮತ್ತೆ ಇದರ ಬಗ್ಗೆ ಹೇಳಕ್ಕೆ ಹೋಗ್ತಾ ಇಲ್ಲ. ಸೊ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ, ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ನ ಕೂಡ ಆನ್ ಮಾಡ್ಕೊಳ್ಳಿ.